ಬಹಳ ವರ್ಷಗಳಿಂದ ಒಂದು ನಿರೀಕ್ಷಿತ ನಾವು ಜೀರ್ಣೋದ್ಧಾರ ಮಾಡಬೇಕು ಎಂಬ ವಿಚಾರದಲ್ಲಿ ಇವತ್ತು ಟ್ರಸ್ಟ್ ಸಭೆಯಲ್ಲಿ ಈ ಹಿಂದೆ ನಾವು ತೀರ್ಮಾನ ಮಾಡಿದಂತೆ ಇವತ್ತು ಸಾರ್ವಜನಿಕ ಒಂದು ಸಭೆ ಕರೆಯಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಒಂದು ಕ್ಷೇತ್ರ ನಿರ್ಮಾಣದ ಬಗ್ಗೆ ಒಳ್ಳೆಯ ಅನುಭವಿ ವ್ಯಕ್ತಿಯನ್ನು ಸಮಾಜದಿಂದ ಆಯ್ಕೆ ಮಾಡಿ ಅದಕ್ಕೆ ಈ ಕ್ಷೇತ್ರವನ್ನು ಒಳ್ಳೆಯ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಭಕ್ತರಿಗೆ ಒಪ್ಪಿಸುವಂಥ ವ್ಯವಸ್ಥೆಯಲ್ಲಿ ಒಂದು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಇವತ್ತು ನಾಂದಿ ಆಗ್ತಾ ಇದ್ದೇವೆ. ತಾಯಿ ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ, ಮದಲಂತೇಶ್ವರ, ಸಿದ್ಧಿವಿನಾಯಕ, ಮಧೂರು ಕ್ಷೇತ್ರ ಎಲ್ಲ ದೇವರುಗಳ ಅನುಗ್ರಹದಿಂದ ಮೇಲಾಗಿ ಶ್ರೀ ರಮಾನಂದ ಸ್ವಾಮೀಜಿಯವರ ಪೂರ್ಣ ಅನುಗ್ರಹದಿಂದ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ರಮಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀದೇವಿ ಮೂಕಾಂಬಿಕೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆಂಬ ನಮ್ಮ ಸಂಕಲ್ಪಕ್ಕೆ, ನಮ್ಮ ಮನವಿಗೆ, ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಸ್ವಾಗತ ಮಾಡುತ್ತಾ ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀಯುತ ಮಧುಸೂದನ್ ಆಯರ್ ನಡೆಸಿಕೊಡ್ಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಟ್ರಸ್ಟ್ ಕೋಶಾಧಿಕಾರಿಯಾದಂಥ ಶ್ರೀ ಕೃಷ್ಣಮೂರ್ತಿಯವರು ವೇದಿಕೆ ಬರಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಮಾತೃಮಂಡಳಿಯ ಸದಸ್ಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ವಿಘ್ನ ವಿನಾಶಕ, ನೀ ಫಲದಾಯಕ ವಿಘ್ನ ವಿನಾಶಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಪೆವು ನಿನ್ನನು, ಕಾರ್ಯಾರಂಭದಿ ಭಜಿಪೆವು ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ.
ವಿನಾಯಕ ಫಲದಾಯಕ ನೀನೇ ವಿನಾಯಕ. ತಾಯಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಪರಮಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅದೇ ರೀತಿ ಮಾಗಣ ದೇವರಾದ ಶ್ರೀ ಸೋಮನಾಥ ಪರಿವಾರದ ಎಲ್ಲ ದೈವ ದೇವರುಗಳನ್ನು ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳನ್ನು ಸ್ಮರಿಸುತ್ತಾ ಹಲವು ವರ್ಷಗಳ ಒಂದು ಕನಸಿಗೆ ಪ್ರಾರಂಭಿಕ ಪ್ರಥಮ ಹೆಜ್ಜೆಯನ್ನು ಇಡುವಂಥ ಒಂದು ಕಾರ್ಯದಲ್ಲಿ ನಾವಿದ್ದೇವೆ ಬಂಧುಗಳೇ. ನಮ್ಮ ವೇದಿಕೆಯಲ್ಲಿ ಶ್ರೀ ಮಧುಸೂದನ್ ಆಯರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಕೋಶಾಧಿಕಾರಿಯಾದಂಥ ಶ್ರೀ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಟ್ರಸ್ಟಿಗಳಾದಂಥ ಶರಣ್ ಪಂಪೆಲ್ ಇರ್ಬೋದು, ಗೋಪಾಲ್ ಕಪ್ತಾರಿ ಇರ್ಬೋದು, ಶಿವಾನಂದ್ ಮೆಂಡನ್ ಇರ್ಬೋದು, ವಾಸುದೇವ ಗೌಡ ಇರ್ಬೋದು, ಮೋಹನ್ ಮಣಿಯನ್ ಇರ್ಬೋದು, ಗುಣವತಿ ಆಚಾರ್ಯ ಇರ್ಬೋದು, ಅದೇ ರೀತಿ ಮಾತೃಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ಬಂದಿರತಕ್ಕಂಥ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಬಂಧುಗಳು ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮಾತ್ರವಲ್ಲದೆ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ದೇವಸ್ಥಾನದ ಅರ್ಚಕರಾದಂಥ ಶ್ಯಾಮ್ ಭಟ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ನಮಗೆಲ್ಲ ತಿಳಿದ ಹಾಗೆ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಆಗಬೇಕಂತೇಳಿ ಒಂದು ಕನಸು, ಅದಕ್ಕೆ ಪ್ರಾರಂಭಿಕ ಹೆಜ್ಜೆ. ಇವತ್ತು ಪ್ರಾರಂಭಿಕ ಮಾತ್ರ, ಅಂದರೆ ಮುಂದೆ ಹಂತ ಹಂತವಾಗಿ ನಾವು ಅದನ್ನು ವಿಸ್ತರಿಸುವ, ಬೆಳೆಸುವ ಎಲ್ಲ ಯೋಜನೆಗಳು ಕಣ್ಣ ಮುಂದೆ ಇಟ್ಕೊಂಡು ಇವತ್ತು ಒಂದಷ್ಟು ಮಂದಿ ನೀವು ಮುಂದುವರಿಸಿ, ನಮ್ಮ ಅನುಪಸ್ಥಿತಿಯಲ್ಲಿ ಆದರೂ ಕೂಡ ನೀವು ಕಾರ್ಯಕ್ರಮ ಮುಂದುವರಿಸಿ, ನಾವು ಮತ್ತೆ ನಿಮ್ಮ ಜೊತೆ ಸೇರಿಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅವರು ಇವತ್ತು ಬೇರೆ ಒಂದು ಕಾರ್ಯಕ್ರಮದ ತುರ್ತು ನಿಮಿತ್ತವಾಗಿ ಇಲ್ಲೇ ಇದ್ದರೆ ನಾನು ಖಂಡಿತ ಬರ್ತೇನೆ, ಇಲ್ಲದಿದ್ದರೆ ನಾನು ಖಂಡಿತ ಉಪಸ್ಥಿತಿ ಇರ್ತೇನೆ ಅಂತೇಳಿ ಹೇಳಿದ್ದಾರೆ. ಇವತ್ತೇನೋ ತುರ್ತು ಕರೆ ಬಂದಾಗ ಅವರು ಸ್ವಲ್ಪ ಹೊರಗೆ ಹೋಗಿದ್ದಾರೆ. ಹಾಗೆ ಒಂದಿಬ್ಬರು ಆ ರೀತಿ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ದೇವಸ್ಥಾನಗಳ ನಿರ್ಮಾತರಂಥ ಗಿರಿಧರ್ ಶೆಟ್ಟರು ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಸೇರುವವರಿದ್ದಾರೆ. ಹೀಗೆ ಬೇರೆ ಬೇರೆ ಜನ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕರೆಗೆ ಹೋಗೊಟ್ಟು, ಹೌದು ದೇವಸ್ಥಾನದ ಅಭಿವೃದ್ಧಿ ಆಗಬೇಕು, ಸಮಗ್ರವಾಗಿ ಜೀರ್ಣೋದ್ಧಾರ ಆಗಬೇಕೆಂಬ ನಿಮ್ಮ ಬೇಡಿಕೆಗೆ, ನಿಮ್ಮ ಕನಸಿಗೆ ನಾವು ಸಂಪೂರ್ಣ ಹೆಗಲು ಕೊಟ್ಟು ದುಡಿತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪ್ರಾರಂಭಿಕ ಚಾಲನೆ, ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ನಾನು ವಿನಂತಿ ಮಾಡ್ತಿದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಗಳಿಗೆ ವಂದಿಸುತ್ತಾ, ತಾಯಿ ಮೂಕಾಂಬಿಕೆಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯ ವ್ಯಕ್ತಿಗಳೇ, ಹಾಗೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಸಹೋದರ ಸಹೋದರಿಯರೇ, ಬಹಳ ವರ್ಷಗಳಿಂದ ಈ ಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂಬ ವಿಚಾರ ಭಕ್ತರಲ್ಲೂ, ಟ್ರಸ್ಟಿಗಳಲ್ಲೂ, ಊರವರಲ್ಲೂ ಬಂದರೂ ಕೂಡ ಬೇರೆ ಬೇರೆ ಅಡ್ಡಿ ಆತಂಕಗಳಿಂದ ಅದನ್ನು ನಡೆಸಲಿಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಅದು ಸೃಷ್ಟಿಯಾಗಿತ್ತು. 4 ದಶಕಗಳ ಹಿಂದೆ ಯಾವುದೇ ಆರ್ಥಿಕ ಮೂಲ ಇಲ್ಲದಂಥ ಒಂದು ಸಾಮಾನ್ಯ ಮನುಷ್ಯ ಮಂಗಳೂರಿಗೆ ಬಂದು ಇಲ್ಲಿಯ ಜನರ ಪರಿಚಯ ಮಾಡಿಕೊಂಡು ಆರ್ಥಿಕ ಕ್ರೋಢೀಕರಣವನ್ನು ಬಹಳಷ್ಟು ಕಷ್ಟಪಟ್ಟು ಅದನ್ನು ಸಂಗ್ರಹಿಸಿ ಒಂದು ಚಿಕ್ಕದಾದ ಒಂದು ಆಶ್ರಮವನ್ನು ಕಟ್ಟಿ ಮುಂದೆ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಇಲ್ಲಿ ಒಂದು ಆಧ್ಯಾತ್ಮಿಕ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಸಮಾಜದಲ್ಲಿ ಒಂದು ಸಮುದಾಯ ಅಥವಾ ಉಚ್ಚ ಸಮುದಾಯದ ಸ್ವಾಮೀಜಿಗಳಿಗೆ ಪ್ರಾಶಸ್ತ್ಯ ಇರುವಂಥ ಆ ಕಾಲದಲ್ಲಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳನ್ನು ಒಟ್ಟುಗೂಡಿಸಲು, ಹಿಂದೂ ಸಮಾಜದಲ್ಲಿ ಸಮಾನತೆಯನ್ನು ಎತ್ತಿ ತೋರಿಸುವಂಥ ಉದ್ದೇಶದಲ್ಲೂ ಕೂಡ ಹಲವು ವಿರೋಧಗಳಿಂದ ಅವರಿಗೆ ಇಲ್ಲಿ ದೀಕ್ಷೆ ಪಡೀಲಿಕ್ಕೆ ಎಲ್ಲ
ಅವಕಾಶಗಳು ಕಮ್ಮಿ ಇರುವಾಗ ಅವರನ್ನೇ ಹುಡುಕಿಕೊಂಡು ಆಂಧ್ರ ಪ್ರದೇಶದ ಶಿವಬಾಲಯೋಗಿ ಈ ಸ್ವಾಮೀಜಿಗಳಲ್ಲಿ ಇರುವಂಥ ಉತ್ತಮ ವಿಚಾರಗಳನ್ನು ತಿಳಿದುಕೊಂಡು ಅವರ ತಪೋಬಲವನ್ನು ಅರಿತುಕೊಂಡು ಅವರಿಗೆ ದೀಕ್ಷೆಯನ್ನು ಕೊಟ್ಟರು. ಆ ಕಾಲದಲ್ಲಿ ಪರಂಪರೆ ಇರುವ ಸ್ವಾಮೀಜಿಗಳು, ಪರಂಪರೆ ಇಲ್ಲದ ಸ್ವಾಮೀಜಿಗಳು ಎಂಬ 2 ವಿಭಾಗಗಳಿತ್ತು. ಅದರಲ್ಲಿ ಈಗ ಆ ಪರಂಪರೆ ಇಲ್ಲದ ಸ್ವಾಮೀಜಿಗಳ ಪರಂಪರೆ ಬೆಳೀತಾ ಇದೆ. ಅದು ಆರಂಭವಾದದ್ದು ನಮ್ಮ ಶ್ರೀ ಶ್ರೀ ರಾಮಾನಂದ ಸ್ವಾಮೀಜಿಗಳಿಂದ. ನಾವೆಲ್ಲ ಕಂಡಿರ್ಬೋದು, ಆಗಿನ ಕಾಲದಲ್ಲಿ ಪತ್ರಿಕೆಯಲ್ಲಿ ಓದಿರ್ಬೋದು, ಕೊರಗರ ಕಾಲೋನಿಯಲ್ಲಿ ಹೋಗಿ ಅವರನ್ನು ಅವರ ತಲೆಕೂದಲನ್ನು ತೆಗೆದು ಸ್ನಾನ ಮಾಡಿಸಿ ಅವರೊಟ್ಟಿಗೆ ಕುಳಿತು ಆಹಾರವನ್ನು ಸೇವಿಸ್ತಾ ಇದ್ದ ಒಂದು ಸಮಾಜಕ್ಕೆ ಒಂದು ಉತ್ತಮ ಮಾರ್ಗದರ್ಶನ ನೀಡಿದಂಥ ಒಂದು ಶ್ರೇಷ್ಠ ಸ್ವಾಮೀಜಿಗಳು ಅಂತ ಹೇಳಿದರೆ ಕೊಲ್ಯ ಶ್ರೀ ರಾಮಾನಂದ ಸ್ವಾಮೀಜಿಗಳು. ಸಮಾಜದ 2 ಕಣ್ಣುಗಳು, ಶಾಲೆ ಮತ್ತು ದೇವಾಲಯ ಅಂತ ಹೇಳಿಕೊಂಡು ಎರಡಕ್ಕೂ ಪ್ರಾಶಸ್ತ್ಯ ಕೊಟ್ಟು ಒಂದು ಶಾಲೆಯನ್ನು ಕೂಡ, ಕನ್ನಡ ಮಾಧ್ಯಮ ಶಾಲೆಯನ್ನು ಅವರು ಕಟ್ಟಿದರು. ಸುಮಾರು 600ಕ್ಕೂ ಹೆಚ್ಚು ಮಕ್ಕಳು ಕಲಿತಿದ್ದಂಥ ಈ ಶಾಲೆಯಲ್ಲಿ ಮೂಲಭೂತ ಶಿಕ್ಷಣವನ್ನು ಪಡೀಲಿಕ್ಕೆ ಆರ್ಥಿಕ ವ್ಯವಸ್ಥೆ ಇಲ್ಲದ್ರೆ ಸಾಧ್ಯವಿಲ್ಲ ಅಂತೇಳಿ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಕಳಿಸ್ತಾ ಇದ್ದಂಥ ಆ ಕಾಲದಲ್ಲಿ ಸಾಮಾನ್ಯ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸ ಪಡೆದು ಮುಂದೆ ಬರ್ಬೋದು ಎಂಬ ವಿಚಾರದಲ್ಲಿ ಬರೇ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಆ ಸಂಸ್ಕಾರಯುತ ಗುರುಕುಲದಲ್ಲಿದ್ದಂಥ ವಿದ್ಯಾಭ್ಯಾಸವನ್ನು ಆ ಮಕ್ಕಳಿಗೆ ಕೊಟ್ಟು ಆ ಕ್ಷೇತ್ರವನ್ನು, ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದು. ನೀವು ಇತರ ಶಾಲೆಗಳ ಹಾಗೆ ಅಲ್ಲ, ನಮ್ಮ ರಾಮಾನಂದ ಆಶ್ರಮ ಶಾಲೆಗೆ ನೀವು ಹೋದರೆ ಅಲ್ಲಿ ಮಕ್ಕಳು ಹೋದ ಕೂಡಲೇ ಹರಿಓಮ ಹೇಳ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ಶ್ಲೋಕಗಳನ್ನು ಅವರು ಕಂಠಪಾಠ ಮಾಡಿಕೊಂಡು ಅದನ್ನು ನಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಇದೆಲ್ಲ ಸಂಸ್ಕಾರ ವಿದ್ಯಾಭ್ಯಾಸದಿಂದ ಸಂಸ್ಕಾರ ಬಂದರೆ ಮಾತ್ರ ದೇವಸ್ಥಾನ ಬೆಳೆಯುತ್ತದೆ. ಹಾಗಿರುವಾಗ ನಮ್ಮ ದೇವಸ್ಥಾನದ ಪರಿಸ್ಥಿತಿ ಬಹಳ ಶೋಚನೀಯ ಪರಿಸ್ಥಿತಿ ಆದ ಬಗ್ಗೆ ಸಾಮಾನ್ಯ ಗೊತ್ತಿರ್ಬೋದು. ಇಲ್ಲಿ ಜೀರ್ಣೋದ್ಧಾರ ಆಗಬೇಕು, ದೇವಿಯ ಪುನರ್ ಪ್ರತಿಷ್ಠೆ ಆಗಬೇಕು ಅಂತೇಳಿ ನಾವು ಜ್ಯೋತಿಷರ ಹತ್ರ ಅಥವಾ ಅಷ್ಟಮಂಗಲದಲ್ಲಿ ಪ್ರತಿ ಸಲ ನಾವು ಕೇಳುವಾಗ ಕೊಲ್ಲೂರಿಂದ ದೇವಿಯನ್ನು ಚೋಟಾನಿಕರಕ್ಕೆ ಶ್ರೀ ಶಂಕರಾಚಾರ್ಯರು ಕೊಂಡು ಹೋಗುವಾಗ ಒಂದು ದಿನ ರಾತ್ರಿ ಇಲ್ಲಿ ಉಳ್ಕೊಂಡು ಉಷಾ ಪೂಜೆ ಕಳೆದ ನಂತರ ಅವರು ಮುಂದುವರಿಸಿದಂಥ ಒಂದು ಐತಿಹ್ಯವನ್ನು 2-3 ಜ್ಯೋತಿಷರು, ದೈವಜ್ಞರು ನಮ್ಮ ಹತ್ರ ಹೇಳುವಾಗ ನಮಗೆ ರೋಮಾಂಚನವಾಯಿತು. ಯಾಕೆಂದರೆ ಒಬ್ಬರದ್ದು ತಪ್ಪಾಗ್ಬೋದು, ಇಬ್ಬರು ತಪ್ಪಾಗೋದು, ಆದರೆ 3ರದ್ದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ತಪೋವನದಲ್ಲಿ ಸನ್ಯಾಸಿಯೊಬ್ಬರು ಪ್ರತಿಷ್ಠಾಪಿಸಿದಂಥ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಈ ಊರವರದು. ಆದರೆ ಟ್ರಸ್ಟಿಗಳಾಗಿ ಜವಾಬ್ದಾರಿ ತೆಗೆದ ನಮ್ಮಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾವು ಯಾಕೆ ನೇತೃತ್ವ ಕೊಡಬೇಕು ಎಲ್ಲರಿಗೂ. ಆ ನೇತೃತ್ವ ಕೊಡುವಂಥ ಒಂದು ಕಾಲ ಸನ್ನಿಹಿತವಾಗಿದೆ. ನಾನು ಟ್ರಸ್ಟಿನ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದು 4 ತಿಂಗಳಾಯಿತು. ಆ 4 ತಿಂಗಳೊಳಗೆ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ನಿಮ್ಮೊಂದಿಗೆಲ್ಲ ಸೇರಿ ಕೈ ಜೋಡಿಸಿ ಮಾಡುವಂಥ ಒಂದು ಯೋಗ ಭಾಗ್ಯ ಸಿಕ್ಕಿದ್ದು ಅದು ನನ್ನ ಪೂರ್ವಿಕೆಯಿಂದ ಬಂದಂಥ ಒಂದು ಅನುಗ್ರಹ ಅಂತ ತಿಳಿತಾ ಇದ್ದೇನೆ. 100 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನೇತೃತ್ವ ವಹಿಸಿದ್ದೇನೆ, ಸೇವೆ ಮಾಡಿದ್ದೇನೆ, ಬ್ರಹ್ಮಕಲಶ ಮಾಡಿದ್ದೇನೆ. ಆದರೆ ದೀಪದ ಅಡಿಯಲ್ಲಿ ಬೆಳಕಿಲ್ಲ ಅಂತ ಹೇಳುವಾಗೆ ಭಾಳಷ್ಟು ನನ್ನ ಹತ್ರ ಬೊಟ್ಟು ಮಾಡಿ ಕೇಳ್ತಾರೆ, ನಿಮ್ಮ ಕ್ಷೇತ್ರ ಕೊಲ್ಯ ಕ್ಷೇತ್ರದ ಏನು ಇಷ್ಟವರೆಗೆ ಆಗಲಿಲ್ಲಲ್ಲ, 7-8 ವರ್ಷ ಆಯಿತು ಟ್ರಸ್ಟಿ ಆಗಿ. ಸ್ವಾಮೀಜಿಯವರು 23/5/2016ಕ್ಕೆ ಸಮಾಧಿಸ್ಥರಾದರು. ಅದರ ನಂತರ ಏನು ಅಲ್ಲಿ ಯಾವುದೇ ಒಂದು ಮೂಮೆಂಟ್ ಕಾಣುವುದಿಲ್ಲಲ್ಲ, ಯಾವುದೇ ರೀತಿಯ ಒಂದು ಪ್ರಗತಿ ಕಾಣುವುದಿಲ್ಲಲ್ಲ ಅಂತ ಹೇಳುವಾಗ ನನಗೆ ಕೂಡ ಮನಸ್ಸು ನೋವಾಗ್ತಾಯಿತ್ತು. ಏನಾದರೂ ಒಂದು ಮಾಡಬೇಕು, ಈ ಕ್ಷೇತ್ರವನ್ನು ಉಳಿಸಬೇಕು. ಇಂಥ ಒಂದು ನ್ಯಾಷನಲ್ ಹೈವೇ ಸೈಡ್ನಲ್ಲಿರುವಂಥ ಒಂದು ಕ್ಷೇತ್ರವನ್ನು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಎಂಬ ನನ್ನ ಮನಸ್ಸಿನಲ್ಲಿ ತುಡಿತಾ ಇತ್ತು. ಆದರೆ ಅದಕ್ಕೆ ಸಮಯ ಬರಬೇಕು. ಇವತ್ತು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಯಾಕೆ ಹೇಳಿದರೆ ಈ ಕ್ಷೇತ್ರವನ್ನು ಬೆಳಗಿಸಬೇಕು ಎಂಬ ಒಳ್ಳೆಯ ಉದ್ದೇಶದಿಂದ ನೀವರೆಲ್ಲ ಬಂದು ಸೇರಿದ್ದೀರಿ. ಖಂಡಿತವಾಗಿಯೂ ಒಂದು ಜೀರ್ಣೋದ್ಧಾರ ಸಮಿತಿ, ಒಳ್ಳೆಯ ಜೀರ್ಣೋದ್ಧಾರ ಸಮಿತಿಯನ್ನು ನಾವು ಮಾಡಬೇಕು. ಯಾಕೆಳಿದರೆ ನಮ್ಮ ಕೊಡುಗೆ ಅಂತ ಹೇಳಿದರೆ ನಾವು ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಹೋಗುವುದಲ್ಲದೆ ನಾವು ಈ ಕ್ಷೇತ್ರಕ್ಕೆ ಒಂದು ಹಿಡಿ ಮಣ್ಣನ್ನು ಕೂಡ ನಾವು ಕೊಡಲಿಲ್ಲ. ಸ್ವಾಮೀಜಿಯವರು 2-2.5 ಎಕರೆಯಷ್ಟು ಭೂಮಿಯಲ್ಲಿ ಶಾಲೆ, ಮಠ, ಮಂದಿರ ಇದೆಲ್ಲ ಮಾಡಿದ್ದಾರೆ. ಆದರೆ ನಾವು ಏನು ಮಾಡಿದ್ದೇವೆ, ನಾವು ಈ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದೇವೆ ಆದರೆ ಇದುವರೆಗೆ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳಿರ್ಬೋದು.
ಅದರಲ್ಲೂ ಕೆಲವರು ಹೇಳ್ತಾರೆ ಅದೊಂದು ಜಾತಿಯ ಸಂಘಟನೆಗೆ ಸೇರಿದಂಥ ಒಂದು ದೇವಸ್ಥಾನ, ಅದು ಒಂದು ಹಿಂದೂ ಸಂಘಟನೆಗೆ ಒಂದು ಸೇರಿದಂಥ ದೇವಸ್ಥಾನ, ಅದು ಆ ಕಾರಣದಿಂದ ಆ ಕ್ಷೇತ್ರ ಬದಲಾವಣೆ ಆಗುವುದಿಲ್ಲ, ಕೋರ್ಟ್ ಕಚೇರಿ ಇದೆ, ಬೇರೆ ಬೇರೆ ಸಮಸ್ಯೆಗಳಿದೆ ಅಂತೇಳಿ. ಅದೆಲ್ಲ ತಾಯಿ ದೇವಿಯವು ಅದಕ್ಕೆ ಬೇಕಾದಂಥ ಸುಗಮವಾದ ಮಾರ್ಗವನ್ನು ಇವತ್ತು ಮಾಡಿಕೊಟ್ಟಿದ್ದಾಳೆ. ಎಲ್ಲರೂ ಸ್ವಾಮೀಜಿಯ ಪೂರ್ವಾಶ್ರಮದ ಅವರ ಬಂಧುಗಳು ಸೇರಿದ್ದಾರೆ, ಟ್ರಸ್ಟ್ಗಳು ಸೇರಿದ್ದಾರೆ, ಸೇವಾ ಸಮಿತಿಯವರಿದ್ದಾರೆ, ಮಾತೃ ಮಂಡಳಿಯವರಿದ್ದಾರೆ, ಹೊಲಿಗೆ ತರಬೇತಿಯವರಿದ್ದಾರೆ. ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಒಂದೇ ಮನಸ್ಸಿನಿಂದ ನಮಗೆ ಬೇಕಾದ್ದು ನಮ್ಮ ವೈಯಕ್ತಿಕ ವಿಚಾರಗಳಲ್ಲ, ಯಾವುದೇ ಪಾರ್ಟಿಗಳ ಸಿದ್ಧಾಂತಗಳಲ್ಲ, ನಮಗೆ ಬೇಕಾದ್ದು ನಮ್ಮ ಕ್ಷೇತ್ರವನ್ನು ಸಂರಕ್ಷಣೆ ಮಾಡೋದು. ಭಾಳಷ್ಟು ಜನರು ಹೇಳ್ತಾರೆ ಸರ್ಕಾರಿ ಕೈಯಿಂದ ಕ್ಷೇತ್ರವನ್ನು ಬಿಡುಗಡೆ ಮಾಡಿ ನಾವು ಖಾಸಗಿಯವರು ನಡೆಸಬೇಕು ಅಂತೇಳಿ. ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ ಖಾಸಗಿ ದೇವಸ್ಥಾನ ನಿಮ್ಮ ಕೈಯಲ್ಲಿದೆ, ನೀವೇನು ಮಾಡಿದ್ದೀರಿ ಅಂತೇಳಿ. ಖಂಡಿತವಾಗಿಯೂ ಅದಕ್ಕೆ ಒಂದು ಅವಕಾಶ ಬರಲಿಕ್ಕೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ನಮಗೆ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದ್ರೂ ಕೂಡ ಕೆಲವು ಅಡ್ಡಿ ಆತಂಕಗಳಿಂದ ಈಶ್ವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇದು ನಮ್ಮ ಪೂರ್ವ ಜನ್ಮದಲ್ಲಿ ಸಿಕ್ಕಿದಂಥ ಒಂದು ಕ್ಷೇತ್ರ ನಿರ್ಮಾಣ ಅಂತ ಹೇಳಿದರೆ ಅದು ಎಲ್ಲರಿಗೂ ಆ ಭಾಗ್ಯ ಸಿಗಲಿಕ್ಕಿಲ್ಲ. ಈ ಕ್ಷೇತ್ರವನ್ನು ಪುನರ್ ಪ್ರತಿಷ್ಠೆ ಮಾಡುವಂಥ ಒಂದು ಜೀರ್ಣೋದ್ಧಾರದ ಪ್ರಕ್ರಿಯೆ ನಾವು ಆರಂಭ ಮಾಡಬೇಕು. ಏಕೆಂದರೆ ಒಂದು ಉತ್ತಮವಾದ ಕ್ಷೇತ್ರವನ್ನು ನಡೆಸಬೇಕಾದರೆ ಅಲ್ಲಿ ಬಹಳ ಜೀರ್ಣತೆ ಇರುವಂಥ ಕ್ಷೇತ್ರ. ಭಕ್ತರು ಕ್ಷೇತ್ರದ ಮುಂಭಾಗದಲ್ಲಿ ನಿಲ್ಲುವಾಗ ಕೊಡೆ ಹಿಡಿದು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದು ಇನ್ನು ಬರುವ ವರ್ಷ ಆಗುವಾಗ ಕಂಪ್ಲೀಟ್ ಅದರ ಮೇಲಿನ ಚಾವಣಿ ಮುರಿದು ಬೀಳ್ಬೋದು, ಅದು ಕೂಡ ಆಪತ್ತಿಗೆ ಇದಾಗ್ಬೋದು. ಕ್ಷೇತ್ರ ನಿರ್ಮಾಣದ ಬಗ್ಗೆ ನಮಗೆ ಆಗಾಗ ದೇವಿಯೇ ನಮಗೆ ಸೂಚನೆ ಕೊಡ್ತಾ ಇದ್ದರು. ಬೇರೆ ಬೇರೆ ಕಾರಣಗಳು, ಒಮ್ಮೆ ದರೆ ಬಿತ್ತು, ಅದು ಮಳೆಗಾಲದಿಂದ ಬಿದ್ದಿರ್ಬೋದು ಅಂತ ಹೇಳಿದರೂ ಕೂಡ ಅದಕ್ಕೂ ಒಂದು ನಿಮಿತ್ತ ಇದೆ. ದೇವಿಯ ಮುಂಭಾಗದಲ್ಲಿರುವಂಥ ಒಂದು ದೊಡ್ಡ ಫೋಟೋ, ಅದು ಎಷ್ಟೋ ಸ್ವಾಮೀಜಿ ಕಾಲದಲ್ಲೇ ಇದ್ದ ಒಂದು ಫೋಟೋ, ಅದು ಸಡನ್ ಕೆಳಗೆ ಬಿತ್ತು. ಆದರೆ ಆ ಗ್ಲಾಸು ಹೊಡೆದು ಅಲ್ಲಿ ಚೂರಾಗೆ ಏನಾಗಲಿಲ್ಲ, ಆ ಫ್ರೇಮು ಮಾತ್ರ ಅಲ್ಲಿಂದ ಜಾರಿ ಬಿತ್ತು. ಅದಕ್ಕೆ ಸ್ವಾಮೀಜಿಯವರು ಹಾಕಿಟ್ಟಂಥ ಆ ಕನ್ನಡಿ ಈಗಲೂ ಇದೆ. ಹಾಗೆ ಇದೆಲ್ಲ ನಮಗೆ ಸೂಕ್ಷ್ಮವಾಗಿ ನಮಗೆ ಅದು ಅನುಭವಕ್ಕೆ ಬರ್ತದೆ. ಹಾಗಿರುವಾಗ ಅದಕ್ಕೆ ಅನುಕೂಲವಾಗಿ ವ್ಯವಸ್ಥೆಗಳು ಕೂಡ ಸರಿಯಾಗ್ತಾ ಇದೆ. ಹಾಗೆ ನಿಮ್ಮನ್ನೆಲ್ಲ ಸೇರಿಕೊಂಡು, ನೀವು ಶ್ರೀಮಂತರ ಬಡವರ ಅಲ್ಲ ಮೇಧಾವಿಗಳ ಏನಿಲ್ಲ, ನಾವೆಲ್ಲ ಒಂದೊಂದು ಇಡಿಗೆ ಮಣ್ಣಾದರೂ ಹೊತ್ತು ಈ ಕ್ಷೇತ್ರವನ್ನು ನಾವು ಪುನರ್ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಗೆ ನಿಮ್ಮೊಟ್ಟಿಗೆ ನಾನಿದ್ದೇನೆ. ಎಲ್ಲರೂ ಸೇರಿಕೊಂಡು ಇದನ್ನು ಮಾಡ್ಬೋದು. ಬರೀ ಹಣದಲ್ಲಿ ಮಾತ್ರ ಕ್ಷೇತ್ರ ಆಗಲಿಕ್ಕಿಲ್ಲ, ನಮ್ಮ ಪೂರ್ಣ ಮನಸ್ಸುಗಳನ್ನು ನಾವು ಸೇರಿಸಿಕೊಳ್ಬೇಕು. ಎಷ್ಟೋ ಇಲ್ಲಿ ಹಳೆ ವಿದ್ಯಾರ್ಥಿ ಮಕ್ಕಳಿದ್ದಾರೆ, ಯಾವಾಗಲೂ ಹೇಳ್ತಾ ಇದ್ದಾರೆ, ಒಂದು ಇಡೀ ಅವಲಕ್ಕಿಗೆ ಬೇಕಾಗಿ ನಾವು ಶಾಲೆ ಬಿಟ್ಟು ಸ್ವಾಮೀಜಿಯನ್ನು ಕಾಯ್ತಿದ್ರು. ನಾವೆಲ್ಲ ಕಾಗೆಗಳಾಗೆ ದಾರಿಯಲ್ಲಿ ಕೂತ್ಕೊಳ್ಳೋದು. ಸ್ವಾಮೀಜಿಯವರು ಬಂದು ಎಲ್ಲರಿಗೂ ಒಂದೊಂದು ಹಿಡಿ ಅವಲಕ್ಕಿ ಕೊಟ್ಟು ಹೋಗ್ತಾ ಇದ್ದು. ನಮಗೆ ಅವಲಕ್ಕಿ ಹೇಳಿದರೆ ಅದರಷ್ಟು ದೊಡ್ಡ ಒಂದು ಸಂತೋಷದ, ಆಗಿನ ಕಾಲದಲ್ಲಿ ನಾವೆಲ್ಲ ಬಡತನದಲ್ಲಿ ಶಾಲೆಗೆ ಬರ್ತಾ ಇದ್ದದ್ದು, ಒಂದು ಇಡೀ ಅವಲಕ್ಕಿಗೆ ಬೇಕಾಗಿ ನಾವು ಕಾಯ್ತಾ ಇದ್ದು. ಆ ಅವಲಕ್ಕಿ ತಿಂದ ಅವರು ಆಗದಿಂದ ಅವಲಕ್ಕಿಯಲ್ಲಿ ಅವರು ಇವತ್ತು ಬೆಳೆದು ಸಮಾಜದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಕ್ಷೇತ್ರದ ಕೊಡುಗೆ. ಹಾಗಿರುವಾಗ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡುವಾಗ ಇದರಲ್ಲಿ ನನಗೆ ಯಾವ ಸ್ಥಾನ, ನಾನು ಎಲ್ಲಿದ್ದೇನೆ, ನಾನು ಸ್ವಾಮೀಜಿಯ ನಿಕಟವರ್ತಿ, ಭಾಳಷ್ಟು ವಿಷಯಗಳಿರ್ಬೋದು. ಅದು ಇಲ್ಲಿ ಬಂದಂಥ ಸ್ವಾಮೀಜಿಯ ನಿಕಟವರ್ತಿಗಳು, ಸ್ವಾಮೀಜಿ ಒಟ್ಟಿಗೆ ಸೇವೆ ಮಾಡಿದವರು ಭಾಳಷ್ಟು ಜನ ಇದ್ದಾರೆ. ಒಂದು ಒಳ್ಳೆಯ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡೋಣ. ನಮ್ಮ ಉದ್ದೇಶ ಅಂತ ಹೇಳಿದರೆ ನಾವೆಲ್ಲರೂ ಸೇರಿಕೊಂಡು ಹಿಂದೂ ಸಮಾಜ ಒಟ್ಟಿಗೆ ಸೇರಿಕೊಂಡು, ಯಾವ ಕಾಲದಲ್ಲಿ ಆ ಕಾಲದಲ್ಲಿ ಹಿಂದೂ ಸಮಾಜಕ್ಕೆ ಬೇಕಾಗಿ ಹೋರಾಟ ಮಾಡಿದಂಥ ಪೇಜಾವರ ಸ್ವಾಮೀಜಿಗಳಿಂದ ವೀರ ಸನ್ಯಾಸಿ ಎಂಬ ಬಿರುದು ಪಡೆದಂಥ ಆ ವ್ಯಕ್ತಿಗೆ ನಾವು ನ್ಯಾಯವನ್ನು ಒದಗಿಸಬೇಕಿದ್ದರೆ ಈ ಕ್ಷೇತ್ರವನ್ನು ಬೆಳಗಿಸಬೇಕು. ಇದೊಂದು ಎಲ್ಲ ಸಮಾಜವನ್ನು ಒಗ್ಗೂಡಿಸುವ ಒಂದು ಕೇಂದ್ರ ಆಗಿರಬೇಕು. ಆಗಿರುವಾಗ ಮುಂದೆ ಜೀರ್ಣೋದ್ಧಾರದ ಸಮಿತಿ ರೂಪೀಕರಣ. ನಮಸ್ತೆ. ಮುಂದಕ್ಕೆ ನಾವು ನೇರ ಜೀರ್ಣೋದ್ಧಾರ ಸಮಿತಿಗೆ ಒಂದಷ್ಟು ಸದಸ್ಯರನ್ನು ಸೇರ್ಪಡೆಗೊಳಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಒಂದು 3 ಮಂದಿ ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಕೋಶಾಧಿಕಾರಿ, ಸಹ ಕೋಶಾಧಿಕಾರಿ, ಅದೇ ರೀತಿ ಪ್ರಧಾನ ಸಂಚಾಲಕರು, ಅದೇ ರೀತಿ ಗೌರವ ಮಾರ್ಗದರ್ಶಕರು ಮತ್ತು ಸಲಹೆಗಾರರು ಮತ್ತೆಲ್ಲರನ್ನು ನಾವು ಸಮಿತಿ ಸದಸ್ಯರಂತೇಳಿ ಸೇರ್ಪಡೆ ಮಾಡ್ತೇವೆ. ಆದ್ದರಿಂದ ಈಗಾಗಲೇ ಗಿರಿಧರ ಶೆಟ್ಟರು ಫೋನ್ ಮಾಡಿದರು. ಅವರ ಪೈಕಿ ಯಾರಿಗೋ ಒಬ್ಬರಿಗೆ ಅಪಘಾತ ಆಗಿದೆ, ಹಾಗೆ ಆಸ್ಪತ್ರೆಯಲ್ಲಿದ್ದೇನೆ, ಅದು ಆದ ತಕ್ಷಣ ನಾನು ಬಂದು ಸೇರ್ತೇನೆ ಅಂತೇಳಿ ಹೇಳಿದ್ದಾರೆ. ಅವರು ನಾವು ಈ ಹಿಂದೆ ಮಾತಾಡಿದೆವು. ಅವರು ಬೇರೆ ಬೇರೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದವರು. ಆದ್ದರಿಂದ ಅವರನ್ನು ಮುಂದಕ್ಕೆ ನಾವು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ತೇವೆ. ಅಧ್ಯಕ್ಷರಾಗಿ
ಗಿರಿಧರ್ ಶೆಟ್ಟಿ ಅವರನ್ನು ನಾನು ಸೂಚನೆ ಮಾಡ್ತೇನೆ. ಯಾಕೆಂದರೆ ಅವರು ಮರವಳ್ಳಿ ಸೂರ್ಯನಾರಾಯಣ ಕ್ಷೇತ್ರ ಮಾತ್ರ ಅಲ್ಲ, ನೂರಾರು ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದವರು. ನನಗೂ ಕೂಡ ಆತ್ಮೀಯವಾಗಿ ಪರಿಚಯ ಇದ್ದವರು. ಹಾಗಿರುವಾಗ ನಾವು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಅವನಿಗೆ ಆಳವಾದ ಕ್ಷೇತ್ರ ನಿರ್ಮಾಣದ ಒಂದು ಜ್ಞಾನ ಇರಬೇಕು. ಹಾಗೆ ಗಿರಿಧರ್ ಶೆಟ್ಟಿಯನ್ನು ನಾನು ಅಧ್ಯಕ್ಷನ ಸ್ಥಾನದಿಂದ ನಾನು ಸೂಚನೆ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಸಮಾಧಾನ ಇದ್ದರೆ ನೀವು ಅದನ್ನು ಕೈತೊಟ್ಟು. ಗಿರಿಧರ ಶೆಟ್ಟಿ, ಮರವಳ್ಳಿ ಗಿರಿಧರ ಶೆಟ್ಟಿ. ಮರವಳ್ಳಿ ಸೂರ್ಯನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರವರು. ಗಿರಿಧರ ಶೆಟ್ಟರ್ ಅಂದರೆ ನಮ್ಮ ಪೊಲೊಳ್ಳಿ ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಅದರ ನೇತೃತ್ವವನ್ನು ವಹಿಸಿಕೊಂಡವರು. ಹಾಗೆ ಕಟೀಲಿನಲ್ಲಿ ಕೂಡ ಕಳೆದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗುವಾಗ ಅದರ ನೇತೃತ್ವವನ್ನು ಅವರೇ ತೆಗೆದುಕೊಂಡಿದ್ದರು. ನಮ್ಮ ಮರವಳ್ಳಿಯಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಇದೆ, ಎಲ್ಲ ಹೋದವರಿಗೆಲ್ಲ ಗೊತ್ತಿರ್ಬೋದು. ಎಲ್ಲ ತುಂಬ ಕಡೆ ದೊಡ್ಡ ದೊಡ್ಡವರು ಇದ್ದರೂ ಕೂಡ ಎಲ್ಲರೂ ಅವರ ಹೆಸರನ್ನೇ ತಗೊಳ್ತಾರೆ. ಅಂದರೆ ಎಲ್ಲೆಲ್ಲ ಅವರೆಲ್ಲ ಅಧ್ಯಕ್ಷರಾಗಿ ದೇವಸ್ಥಾನದಲ್ಲಿ ಇದು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದೆಲ್ಲ ಯಶಸ್ವಿಯಾಗಿ ಆಗಿದೆ. ಹಾಗೆ ನಮ್ಮ ಇಲ್ಲಿ ಕೂಡ ಒಂದು ನಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಅವರನ್ನೇ ಮಾಡುವಂತ ಅವರು ಒಪ್ಪಲಿಲ್ಲ. ಕೊನೆಗೆ ನಾವೊಂದು ರೀತಿಯಲ್ಲಿ ಒಪ್ಪಿಸಿ ಅವರನ್ನು ಮಾತಾಡಿದ್ದೇವೆ. ಇವತ್ತು ಬರಬೇಕಿತ್ತು ಅವರು ನನಗೆ ಈಗ ಫೋನ್ ಮಾಡಿ ಹೇಳಿದರು, ನಮ್ಮೊಬ್ಬರಿಗೆ ಸಂಬಂಧದವರಿಗೆ ಆಕ್ಸಿಡೆಂಟ್ ಆಗಿದೆ, ಹಾಗಾಗಿ ನಾನು ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ನಾನು ಕೂಡಲೇ ಬಂದು ಸೇರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಗೌರವಾಧ್ಯಕ್ಷರಾಗಿ ನಾವು ಈಗ ಯಾಕಂದರೆ ಇಲ್ಲಿ ಸುಮಾರು ಒಂದು 3 ಕೋಟಿಯವರೆಗೆ ನಮಗೆ ಬೇಕಾಗ್ತದೆ. ದೇವಸ್ಥಾನ ಜೀರ್ಣೋದ್ಧಾರ ಹಾಕಬೇಕಾದ್ರೆ ಸುಮಾರು ಅಂದಾಜು ಒಂದು 3 ಕೋಟಿಯವರೆಗೆ ಬೇಕಾಗಬಹುದು. ಆಗ ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಮ್ಮ ಈ ಸಮಿತಿಯಲ್ಲಿ ಸೇರಿಸದಿದ್ದರೆ ನಮಗೆ ತುಂಬ ಕಷ್ಟ ಆದಿತ್ತು. ಈಗ MP ಅವರಿದ್ದಾರೆ, ಮುಂಚಿನ ನಮ್ಮ MP ಅವರು ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಆಗ ಅಂಥ ವ್ಯಕ್ತಿಗಳನ್ನು ಒಂದು ಈ ಸಮಿತಿಯೊಳಗೆ ನಾವು ಒಂದು ಜೋಡಿಸಿದರೆ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆಲ್ಲ ಸುಲಭ ಆಗ್ಬೋದು. ಆ ದೃಷ್ಟಿಯಿಂದ ನಾವು ಅಂಥ ವ್ಯಕ್ತಿಗಳನ್ನು ಸೂಚನೆ ಮಾಡಿ, ಮತ್ತು ಈ ದೇವಸ್ಥಾನಕ್ಕೆ ಸ್ವಲ್ಪ ಸಮಯ ಕೊಟ್ಟು ಹಣ ಸಂಗ್ರಹ ಮಾಡುವಂಥದ್ದು ಜೊತೆಗೆ ಸಮಯವನ್ನು ಕೊಡುವಂಥ ವ್ಯಕ್ತಿಗಳನ್ನು ನಾವು ಸೂಚನೆ ಮಾಡಿದರೆ ಒಳ್ಳೆಯದು. ಮತ್ತು ಈ ದೇವಸ್ಥಾನ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರವನ್ನು ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಸಮಯ ಕೊಟ್ಟು ಈ ದೇವಸ್ಥಾನದ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗುವ ಆ ರೀತಿಯಲ್ಲಿ ನಾವೆಲ್ಲ ದುಡಿಯಬೇಕು. ಮತ್ತು ಇಲ್ಲಿ ಸ್ವಾಮಿಗಳ ಭಕ್ತಾದಿಗಳು ಬಾಂಬೆಯಲ್ಲಿರ್ಬೋದು, ಬ್ಯಾಂಗ್ಳೂರಲ್ಲಿರ್ಬೋದು, ಅನೇಕ ಕಾಸರಗೋಡಲ್ಲಿರ್ಬೋದು, ಎಲ್ಲ ಕಡೆ ತುಂಬ ಲಕ್ಷಾನುಗಟ್ಟಲೆ ಭಕ್ತರಿದ್ದಾರೆ. ಎಲ್ರಿಗೆ ನಮ್ಮ ಸಮಿತಿಯಲ್ಲಿ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲರೂ ಜವಾಬ್ದಾರರೇ, ಯಾರೆಲ್ಲ ಭಕ್ತರಿದ್ದಾರೆ ಅವರೆಲ್ಲ ಜವಾಬ್ದಾರರೇ. ಮತ್ತು ನಮ್ಮ ಊರಿನ ಎಲ್ಲರೂ ಕೂಡ ಈ ದೇವಸ್ಥಾನದ ಜವಾಬ್ದಾರಿಯ ರೀತಿಯಲ್ಲೇ ನಾವು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನೀವು ಸೂಚನೆ ಮಾಡುವಾಗ ಒಂದು ಒಳ್ಳೆಯ ವ್ಯಕ್ತಿಗಳನ್ನು, ಸಮಯ ಕೊಡುವಂಥ ಅಂಥ ವ್ಯಕ್ತಿಗಳನ್ನು ದಯಮಾಡಿ ನೀವು ಸೂಚನೆ ಮಾಡಿ ಹೆಸರನ್ನು ಕೊಡಿ. ಮತ್ತು ಯಾವ್ಯಾವ ಜವಾಬ್ದಾರಿ ಕೊಡೋದು ಅಂತ ನಾವು ಮತ್ತೆ ಇನ್ನೊಂದು ಸಲ ನಮ್ಮ ಸೇರಿ ಯೋಚನೆ ಮಾಡುವ. ಇವತ್ತು ನೀವು ಬಂದಂಥ ಎಲ್ಲ ಭಕ್ತಾದಿಗಳು ಯಾರ್ಯಾರನ್ನು ಹೆಸರನ್ನು ಸೂಚನೆ ಮಾಡಿ ಅಲ್ಲಿ ಬರೀತಾರೆ. ಅವರ ಫೋನ್ ನಂಬರು, ಹೆಸರು ಮತ್ತು ಊರು, ಈ 3 ಕೊಟ್ಟರೆ ಬರೆದುಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಬರುವ 1 ತಿಂಗಳ ಒಳಗೆ ನಾವು ಇನ್ನೊಮ್ಮೆ ಸೇರುವ ಇದೇ ರೀತಿಯಲ್ಲಿ. ಆಗ ಒಂದು ಒಳ್ಳೆಯ ಪೂರ್ಣ ಪ್ರಮಾಣದ ಒಂದು ಸಮಿತಿಯನ್ನು ಮಾಡಿ ಆ ನಂತರ ಈ ಜೀರ್ಣೋದ್ಧಾರದ ಬಗ್ಗೆ ಯೋಚನೆ ಮಾಡುವಂಥ. ಗೌರವ ಅಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್. ಮಾಜಿ MP ನಳಿನ್ ಕುಮಾರ್ ಕಟೀಲ್. ಪ್ರಧಾನ ಕಾರ್ಯದರ್ಶಿಯ ಇಲ್ಲಿಗ ಇದ್ದಾರ? ಅಲ್ಲ, ಗೌರವಾಧ್ಯಕ್ಷರಾಗಿ ಸಭೆಯಿಂದ ಸೂಚನೆ ಬಂದರೆ ಇದರಲ್ಲಿ ಸೇರಿಸಿಕೊಳ್ಬೋದು. ಸುರೇಂದ್ರ ರಾವ್ ನಮ್ಮ ಗಣಪತಿ ದೇವಸ್ಥಾನ ಪೂರ್ವ. ಸುರೇಂದ್ರ ರಾವ್ ಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು. ಯಾರು? ಊರವರು. ಸಾಕು. ಸರಿ. ಮತ್ತೆ ಸೇರಿಸಿಕೊಳ್ಬೋದು ಅಂತ ಹೇಳ್ತಾರೆ ಅಷ್ಟೆಲ್ಲ. ಇನ್ನು ಮುಂದೆ ಉಪಾಧ್ಯಕ್ಷರು ಹೆಸರು ಸಭೆಯಿಂದ ಬರಲಿ.
ಯಾರು? ಹಾಂ, ಮಾಡ್ಬೋದು. ಉಪಾಧ್ಯಕ್ಷರು ವೇದವ್ಯಾಸ್ ಕಾಮತ್. ಅಲ್ಲ, ನಮ್ಮ ಊರವರಿಗೆ ಹೆಚ್ಚು ಪ್ರಾಧಾನ್ಯ ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು. ಹಾಂ, ಹೌದು. ಹೌದು. ಅಲ್ಲ, ಹೆಸರನ್ನು ಸೂಚನೆ ಮಾಡಿ, ನೀವೆಲ್ಲ ಸೇರಿದ್ರೆ ಮತ್ತೆ ಲಾಸ್ಟಿಗೆ. ಹಾಂ ಹಾಂ, ರಾಮಣ್ಣ ಶೆಟ್ಟಿ ಬನ್ನಿ. ಉಪಾಧ್ಯಕ್ಷರು ರಾಮಣ್ಣ ಶೆಟ್ಟಿ. ಹಾಂ ಹಾಂ. ರವೀಂದ್ರನಾಥ ಆಳ್ವ ಬಾಕ್ರಬೈಲ್. ಇದರಲ್ಲಿ ಹೆಸರು ಬಂದರೆ ಹಣ ನಾವು ಜಾಸ್ತಿ ಹಾಕಬೇಕು ಎಂಬ ಭಯದಿಂದ ಯಾರು ಹಿಂದೆ ನಿಲ್ಲುವುದು ಬೇಡ. ಹಣ ಹಾಕುವಂಥ ಸಂದರ್ಭಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಲಾಗುವುದು. ನೀವು ಒಟ್ಟಿಗೆ ನಮ್ಮೊಟ್ಟಿಗೆ ಇದ್ದೀರಿ ಅಂತ ಹೇಳಿ ಗೊತ್ತಾದರೆ ಸಾಕು. ಎ ಜಯಶೇಖರ್, ಜಯಂತಿ ಬಿ ಶೆಟ್ಟಿ, ಮುಂಬೈ ಅಲ್ಲ? ಹಾಂ. ಯಾರು? ಎ ಜೆ ಶೆಟ್ಟರು. ಎ ಜೆ ಶೆಟ್ಟಿ ಅಲ್ಲ, ಗೌರವಾಧ್ಯಕ್ಷರಾಗಿ ಹಾಕ್ಬೇಕು. ಹಾಂ ಹಾಂ ಸರ್. ಅದಂದ್ರೆ ಇವರೇ ಕಲೆಕ್ಷನ್ಗೆಲ್ಲ ಹೋಗೋರು, ಅವರಿಗೆ ಗೊತ್ತಿದ್ದ ಕಾರಣ. ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಅವರಿಗೆ ಇಲ್ಲಿಂದ ಮಾತೆಯವರು ಹೇಳ್ತಾರೆ, ಗಂಡಸರು ಮಾತ್ರ ಯಾಕೆ ಪುರುಷರು ಯಾರು ಮಾತಾಡೋದಿಲ್ಲ ಏನಂದ್ರೆ ಸೌಂದರ್ಯ ರಮೇಶ್. ಹಾಂ ಪ್ರಕಾಶ್ ಕುಮಾರ್ ಉಪಾಧ್ಯಕ್ಷರ ಮುಂದಕ್ಕೆ ಪ್ರಧಾನ ಕಾರ್ಯದರ್ಶಿ ಯಾಕಂದ್ರೆ ಮುಂದೆ ಕಾರ್ಯಾಧ್ಯಕ್ಷರು ಶ್ರೀಧರ ಒಳ್ಳೆಯ ಅನುಭವ ಇದ್ದವರು. ಮಹಾಗಣಪತಿ ದೇವಸ್ಥಾನ ಊರು ಸ್ಟೋರ್ನ ಅದರ ಆಡಳಿತ ಮುಖ್ಯಸ್ಥರಾಗಿ ಸುಮಾರು 21 ವರ್ಷ ಕಾಲ ಅನುಭವ ಇದ್ದವರು. ಅವರನ್ನು ನಾನು ಅನುಮೋದನೆ ಮಾಡ್ತೇನೆ. ಸೂಚನೆ ಮಾಡಿದವರು ಯಾರು? ಹರೀಶ್ ಗೊಲ್ಲ. ಹಾಂ, ಶ್ರೀಧರ PWD ಅಂತ ಹಾಕಿದ್ರು ಸಾಕು, ಮತ್ತೆ ನಾನು ಇಡ್ತೇನೆ. ಹರೀಶ್ ಗೊಲ್ಲ. ರವಿಶಂಕರ್ ಇಲ್ಲಿದ್ದಾರೆ. ಹಾಂ, ರವಿಶಂಕರ್. ನೀವು ತಲೆ ಅಡ್ಡ ಇಟ್ಟರೆ ನನಗೆ ರವಿಶಂಕರ್ ಅವರು ಒಳ್ಳೆ ಕಾರ್ಯಕರ್ತರು. ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಸರಳ ಜೀವಿ. ತುಂಬ ಸಂತೋಷ. ಇನ್ನೊಬ್ಬರು ಮೂರು ಸಾಕು. ನೆಕ್ಸ್ಟ್ ಇನ್ನು ಮುಂದಿನ ಜವಾಬ್ದಾರಿ ಸ್ಥಾನ. ಹಾಂ, ಸರಿ. ಶಿವರಾಮಣ್ಣ ಇದ್ದಾರೆ, ಬಂದಿದ್ದಾರಾ? ಎಲ್ಲಿದ್ದಾರೆ ಶಿವರಾಮಣ್ಯನೇ. ಯಾವುದು ಪೋಸ್ಟ್ ಬೇಡ ಅಂತೇಳಿ ಹಿಂದೆ ಹೋಗಿ ಕೂತಿದ್ದೀರಿ, ಅದು ದೇವರ ಸಂಕಲ್ಪ. ಅಲ್ಲ, ಅವರು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇರುವವರು ಯೋಗೀಶ್ ಗಟ್ಟಿ, ಅವರನ್ನು ಸೇರಿಸ್ಬೋದು ಇದರಲ್ಲಿ. ಶೇಷಪ್ಪ ಗಟ್ಟಿ ಅವರ ಮಗ ಯೋಗೀಶ್ ಗಟ್ಟಿ, ಇಲ್ಲಿ ಕ್ಷೇತ್ರದ ಹತ್ತಿರದ್ದು, ಇಲ್ಲಿ ಅವರ ಭಕ್ತರು ಕೂಡ ಯೋಗೀಶ್ ಗಟ್ಟಿ. ಅದು ಮತ್ತೆ ಬರೀ ನೆಕ್ಸ್ಟ್ ಹುದ್ದೆ ಯಾವುದು ಅದನ್ನು ರೆಡಿ ಮಾಡ್ತೇನೆ. ಪ್ರಧಾನ ಹುದ್ದೆ ಆರ್ಥಿಕ
ಕ್ರೋಢೀಕರಣಕ್ಕಿರುವಂಥ ಹುದ್ದೆ ಕೋಶಾಧಿಕಾರಿ. ಕೋಶಾಧಿಕಾರಿಯಾಗಿ ಯಾರನ್ನು ಸೂಚನೆ ಮಾಡ್ಬೋದು ಸಭೆಯಿಂದ? ಅಲ್ಲ ಹೇಳ್ಬೇಕು, ಎತ್ತಂತ ಹೇಳ್ಬೋದು. ನಾರಾಯಣ ಕುಂಪಳರವರು ಕೋಶಾಧಿಕಾರಿಗಳಾಗಿ ಜವಾಬ್ದಾರಿ ನಿರ್ವಹಿಸುವರು. ಅನುಮೋದನೆ. ಇನ್ನು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಹೌದು. ಕೇಸ್ ಉಂಟಂತೇಳಿ ಬರದಿರಬಾರ್ದು. ಹಾಂ, ಆಯ್ತಲ್ಲ. ಹಾಂ, ಅದೇ ಅಲ್ಲ, ಅವರೇ ಸೂಚಿಸಬೇಕಲ್ಲ, ಮಹಿಳೆಯರನ್ನು ಸೂಚಿಸಬೇಕು. ಸುಲೋಚಿನಿ ಟೀಚರ್. ಸುಲೋಚಿನಿ ಟೀಚರ್ ಯಾರು? ಅರಿಣಾಕ್ಷಿ, ನಮ್ಮ ಕ್ಷೇತ್ರದ ಟ್ರಸ್ಟಿ ಅವರಲ್ಲ? ಸರಿ ಸರಿ, ಅನುಮೋದಿಸಿ ಮಾಡ್ತಾರೆ. ನೆಕ್ಸ್ಟ್ ಪೂರ್ವಸ್ಥೆ ಇದೆ. ಸಹಕಾರ್ಯದರ್ಶ ಎಷ್ಟು ಎಷ್ಟು ಎಷ್ಟು? ಓ, ಭಾರತೀಯ. ಮುಂದೆ ಸಹ ಕಾರ್ಯದರ್ಶಿ ಒಂದು 3 ಸೂಚನೆ ಮಾಡ್ಬೋದು. ಲಕ್ಷ. ಮತ್ತು ಇನ್ನು ಯಾವುದು? ಹಾಂ, ಇನ್ನು ಮುಖ್ಯವಾಗಿ ಜೀವನ್ ಕೊಲ್ಲಿ. ಪುರುಷೋತ್ತಮ ಆರ್ ಟಿ ಒ ಡಿಪಾರ್ಟ್ಮೆಂಟ್ನವ್ರು ಬೇಕು ನಮಗೆ. ಯಾರು? ಅಡ್ವೊಕೇಟಾ? ಹಾಂ, ಗಣೇಶ್ ಗಟ್ಟಿ ಕೊಲ್ಯ. ವಾಸುದೇವ ಸೇಲ್ಸ್ ಟ್ಯಾಕ್ಸ್. ಕುಮಾರನ್ ಮೈಲ್ತೊಟ್ಟಿ. ಮೈಲ್ತೊಟ್ಟಿ ಒಂದು ಹಾಕಿ. ಇನ್ನೊಂದು ಡಾಕ್ಟರ್ ಶ್ರೀಧರ್, ಪ್ರೊಫೆಸರ್, ಕಂಕನಾಡಿ. ಇನ್ನು ಮುಖ್ಯವಾದ ಜವಾಬ್ದಾರಿ ಪ್ರಧಾನ ಸಂಚಾಲಕರು, ಅದನ್ನು ನಾನೇ ಸೂಚಿಸ್ತೇನೆ. ಶರಣ್ ಪಂಪ್ವೆಲ್. ಸೂಚನೆ, ಅನುಮೋದನೆ, ಸಾರಿ. ಸಹ ಸಂಚಾಲಕರು ಸಭೆಯಿಂದಲೇ ಅದು ಸೂಚನೆ ಬರಲಿ. ಹರೀಶ್ ಕೊಲ್ಲನಿಗೆ ಯಾವ ಪೋಸ್ಟ್ ಆಗ ಕೊಟ್ಟದ್ದು? ಆ ಜವಾಬ್ದಾರಿ ಯಾಕೆ ಕೊಟ್ಟದ್ದು? ಕೊಡಲಿಲ್ಲ. ಹರೀಶ್ ಕೊಲ್ಲ ಸಹ ಸಂಚಾಲಕರು. ಯಾಕಂದರೆ ವಿಕೆಟ್ನ ಮಧ್ಯೆ ಓಡಬೇಕಾದ್ರೆ ಇಬ್ಬರು ಒಳ್ಳೆ ರನ್ನರ್ ಆಗಿರಬೇಕು. ಸತೀಶ್ ದೇವ್, ವೆರಿ ಗುಡ್. ಸತೀಶ್ ದೀಪಂ. ವೇಣುಗೋಪಾಲ್ ಹೆಸರು ಯಾವುದರಲ್ಲಿ ಹಾಕಿದೆ? ನಮ್ಮ ಮೀನಾ ಟೀಚರ್ ಈಗ ರಿಟೈರ್ಡ್ ಆಗಿದ್ದಾರೆ. ಅವರೆಲ್ಲ ಸಮಯವನ್ನು ಇಲ್ಲಿ ಕೊಡಲಿಕ್ಕೆ ತಯಾರಿದ್ದಾರೆ. ಅವರನ್ನು ಒಂದು ಸ್ಥಾನಕ್ಕೆ, ಮೀನಾ ಟೀಚರನ್ನು ಒಂದು ಇದಕ್ಕೆ ಹೆಸರು ಸೇರಿಸಿಕೊಳ್ಳಿ. ಮೀನಾ ಟೀಚರ್.
ಶಿವಪ್ರಸಾದ್ ಕೋಣಾಜೆ ಎಲ್ಲಿದ್ದಾರೆ? ಆಶಿಕ್ ಓ ಅಮಿತಾ ಮಲ್ಲಿಕಾ ಅವರೆಲ್ಲರ ಹೆಸರು ಸೂಚಿಸ್ತಾರೆ. ಅವರ ಹೆಸರು ಯಾರು ಸೂಚಿಸ್ತಾರೆ? ಒಳ್ಳೆದಾಯ್ತು. ಸುಶೀಲಮಣಿ, ರಾಮ ಅಮೀನ್. ನಮಗೆ ಇಲ್ಲಿಗೆ ಸ್ವಾಮೀಜಿ ಆ ಕಾಲದಲ್ಲೇ ವಿದ್ಯುತ್ ವ್ಯವಸ್ಥೆಗಳಿಗೆಲ್ಲ ಸಹಕಾರ ಮಾಡಿದರು. ರಾಮ ಅಮೀನ್. ಮತ್ತು ಇದು ಓಲ್ಡ್ ಸ್ಟೂಡೆಂಟಿನ ಅಧ್ಯಕ್ಷರು ಯಾರು? ಧೀರಜ್ ಕೊಲ್ಯ ಅಲ್ಲ, ಓಲ್ಡ್ ಸ್ಟೂಡೆಂಟ್ ಇದು ಧೀರಜ್ ಕೊಲ್ಯ. ಹಾಂ, ಧೀರಜ್ ಗಟ್ಟಿ ಅಲ್ಲ. ಹಾಂ, ಮತ್ತು ಜಗದೀಶ್. ನಿಮ್ಮ ಹೆಸರೊಂದು ಆಗ್ತೇನೆ. ನಿಮ್ಮ ಹೆಸರು ಜಗದೀಶ್. ಹಾಂ 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 ಆ ಕುಮಾರನ ಒಮ್ಮೆ ನಾನು ಹೇಳಿದ್ದೇನೆ, ಹಾಕಿದ್ದೇನೆ. ಹಾಂ, ಒಂದು ಶ್ರೀಧರನ್ನ ಹಾಕಿ. ಇದು ನಮ್ಮ ಪೊಲೀಸ್ ಅರವಿಂದ್ ಇದ್ದಾರೆ. ಅರವಿಂದ್ ಅನಂತಕೃಷ್ಣ ಗೊಲ್ಲ. ಯಾಕೆಂದರೆ ಅವರು ಎಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇರೋದು. ಕನ್ಸ್ಟ್ರಕ್ಷನ್ ಅವರು. ಅರವಿಂದನ್ನು ಯಾವುದಕ್ಕೆ ಹಾಕಿದ್ರು? ಹಾಂ ಹಾಂ. ಲಿಂಗಪ್ಪ ಪೂಜಾರಿ. ಹಾಂ ಹಾಂ ಹಾಂ. ಅಲ್ಲಿ ಒಬ್ಬರು ಎಲ್ಲರೂ ಹೇಳಿದ್ರೆ ಕಷ್ಟ. ಲಿಂಗಪ್ಪ ಪೂಜಾರಿ. ಹಾಂ, ಮತ್ತು ಇನ್ನೊಂದು ನವೀನ್ ನುಳಿಪಾಡಿ ಹೇಳಿ, ಅವರು ಬಿಲ್ಡಿಂಗ್ ಕಂಪ್ಕೊಂಡು ಮಾಡೂರ. HK ಪುರುಷೋತ್ತಮ್. ಇಲ್ಲಿ ಕಾರ್ಯಾಧ್ಯಕ್ಷರಾಗಿ ಇನ್ನೊಂದು ಸೂಚನೆ ಬಂದಿದೆ. HK ಪುರುಷೋತ್ತಮ್. ಲೋಹಿತನ್ನು ಯಾಕೆ ನಮ್ಮ ಇಲೆಕ್ಟ್ರಿಕ್ ವಿದ್ಯುತ್ ಲೋಹಿತ್ ಸಹ ಸಂಚಾಲಕರು. ಹಾಂ 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 ಹಾಂ. ಅಲ್ಲ ಅವರು ಹೌದು ಹೌದು. ಹಾಂ, ಇದರಲ್ಲಿ ಸ್ವಾಮೀಜಿಯವರ ಹಿರಿಯ ಅಣ್ಣನಾದ ಕೃಷ್ಣಮಣಿಯಾಣಿ ಜೀವಂತ ಆಗಿದ್ದಾರೆ. ಆದರೆ ಸಮಾಜಸ್ಥರಾದ ಸ್ವಾಮೀಜಿಯವರ ಒಂದು ಕುಟುಂಬದಲ್ಲಿ ಒಂದು ಪ್ರಾತಿನಿಧ್ಯ ಗೌರವಾಧ್ಯಕ್ಷರಾಗಿ ಕೃಷ್ಣಮಣಿಯಾಣಿಯನ್ನು ನಾನು ಸೂಚಿಸ್ತಾ ಇದ್ದೇನೆ. ಹಾಂ, ಗೌರವ ಮಾಡಿ. ಕೃಷ್ಣಮಣಿಯಾಣಿ. ಹಾಂ, KSRTCಯಿಂದ ಈಗ ರಿಟೈರ್ಮೆಂಟ್ ತೆಗೆದು ಸಮಾಜ ಸೇವೆಗೂ ಧಾರ್ಮಿಕ ಸೇವೆಯಲ್ಲಿ ಇರುವಂಥ ನಾರಾಯಣ ಮಣಿಯಾಣಿಯನ್ನು ಇದರಲ್ಲಿ ಸೇರಿಸಿಕೊಂಡು. ಹರಿ ಓಂ. ನಾವು ತುಂಬ ವರ್ಷಗಳಿಂದ ಸ್ವಾಮಿಯ ಜೊತೆಯಲ್ಲಿದ್ದವರು, ಬಾಂಬೆಯಲ್ಲಿರ್ಬೋದು ಅಥವಾ ದೂರದ ಎಲ್ಲಾದರೂ ಇರ್ಬೋದು, ಅಂಥವರನ್ನು ಒಂದು ಹಿರಿಯರು, ಅಂಥ ಹಿರಿಯರನ್ನು ಮಾರ್ಗದರ್ಶಕರಾಗಿ ಈಗ ಕೃಷ್ಣಮಣಿಯನನ್ನು ಹೇಳಿದ್ದಾರೆ ಹೆಸರು. ಇನ್ನೊಂದು 2 ಹೆಸರು ಬೇಕು. ಯಾರಾದರೂ ನಿಮಗೆ ಗೊತ್ತಿದ್ದರೆ ಸೂಚನೆ ಮಾಡ್ಬೋದು. ಮುಂಬೈಯವರಲ್ಲಿ ಇರ್ತಾರೆ ಅಥವಾ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಇನ್ನೊಂದು ಹೆಸರು. 3 ಜನ ಬೇಕು ಇಲ್ಲಿ. ಅವರು ಶಿವಪ್ರಸಾದ್ ಮೋಹನ್ ಮಾಸ್ಟ್ರ ಮಗ, ಅವರು ಕೂಡ ಕನ್ಸ್ಟ್ರಕ್ಷನಲ್ಲಿ ಇರುವವರು.
ರಾಧಾಕೃಷ್ಣ ಮಣಿಯಾಣಿ ಕೊಲ್ಯ. ಅವರನ್ನು ಗೌರವಾಧ್ಯಕ್ಷರಾಗಿ ಆಯ್ತು. ಯಾರು? ಜಯಶ್ರೀ. ಜಯಶ್ರೀ ಮಾಡ್ತಾರೆ. ಜಯಶ್ರೀ ನಮ್ಮ ಶೃಂಗೇರಿ ಮಠದಲ್ಲೆಲ್ಲ ತುಂಬ ಸಹಕಾರ ಮಾಡುವವರು. ಶಶಿಕಲಾ. ಶಿವರಾಮಂತ ಹಾಕಿದ್ದಾರೆ. ಶಿವರಾಮಣಿಯಣಿ. ಶಿವರಾಮಣಿಯಣಿ ಹಾಕಿದ್ದೇನೆ, ಸೂಚನೆ ಮಾಡಿದ್ದೇನೆ. ಶಿವರಾಮಣ್ಣ ನಿಮ್ಮ ಹಿಂದೆ ಇರುವ ಅವರ ಹೆಸರು ಶಿವರಾಮಣ್ಣ. ನಿಮ್ಮ ಹೆಸರು? ಸತೀಶ್ ಭಂಡಾರಿ. ಹಾಕಿದೆ. ಮತ್ತು ಕೃಷ್ಣ ರೇಷ್ಮೆ ಡಿಪಾರ್ಟ್ಮೆಂಟ್ನವರು. ಅದು ನೀವು ಶಾಲೆಯಲ್ಲಿ ಇದು ಟೀಚರ್ ಆದರೂ ತಲೆ ಹಿಂದೆ ಅಡಗಿಸಿದ್ರೆ ನನಗೆ ಕಾಣ್ತದೆ. ಕುಮಾರ್ ಯಾರ ಹೆಸರು ಹೇಳಿದ್ರು? ಕುಮಾರ್ ಮೈತ್ಲೊಟ್ಟೆ. ನೀವು ಯಾರ ಹೆಸರು ಸೂಚನೆ ಮಾಡಿದ್ರಿ? ಯಾರ್ದು? ಅವರು ಕಾರ್ಯಾಧ್ಯಕ್ಷರಲ್ಲ, ಇವರು ಉಪಾಧ್ಯಕ್ಷರು. ಡಾಕ್ಟರ್ ಶ್ರೀಧರ್, ಪ್ರೊಫೆಸರ್ ಡಾಕ್ಟರ್ ಶ್ರೀಧರ್. ಕರುಣಾಕರ್ ದುಗ್ಗಲಡ್ಕ. ಯಾರು? ಆನಂದ್ ಶೆಟ್ಟಿ. ಯಾರು? ಶರಣ್ ಆಳ್ವ. ಎಲ್ಲಿ? ಬಾಕ್ರಬಿ. ಶರಣ್ ಆಳ್ವ, ಬಾಕ್ರಬೈಲು. ಬಾಕ್ರಬೈಲಲ್ಲ, ಶರಣ್ ಆಳ್ವ, ಬಾಕ್ರಬೈಲು. ಕೃಷ್ಣ ಅವರು ಆಗಿದೆ. ಅನಂತ ಕೃಷ್ಣ ಕೊಲ್ಲ ಆಗಿದೆ. ಯಾರು? ಪ್ರವೀಣ್ ಬಸ್ತಿ. ಸುಲೋಚನೆ ಒಮ್ಮೆ ಆಗಿದೆ. ಸುಲೋಚನಾ ಮಣಿಯಣಿ ಆಗಿದೆ. ವಾಸುದೇವ ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಸೇಲ್ಸ್ ಟ್ಯಾಕ್ಸ್. ಯಾರು? ಸೂರಜ್ ಶಾಲೆಯ ಓಲ್ಡ್ ಸ್ಟೂಡೆಂಟ್ ಇಲ್ಲಿದ್ದು. ರವಿಚಂದ್ರ ಕುಂಪಲ. ರಾಧಾ ಶ್ರೀಧರ್. ಸಹಕಾರ್ಯದರ್ಶ ಏನಾಯ್ತು? ಪ್ರದೀಪ್. ಸಹ ಕಾರ್ಯದರ್ಶಿಯಾಗಿ ಇಲ್ಲಿ ಒಂದು ಸೂಚನೆ ಬಂದಿದೆ. ಪ್ರದೀಪ್ ಶೆಟ್ಟಿ. PM ರವಿಚಂದ್ರ, ವಕೀಲರು, ವಿಜಯ್. ವಿಶ್ವಂಬರಯ್ಯ. ಯಾರು? ಶೋಭಾ ಕಣ್ಣೀರ್ ತೋಟ.
ಶೇಖರ್ ಕಣ್ಣೀರ್ ತೋಟದ ಹೆಸರು ಯಾರು ಹೇಳಲಿಲ್ಲ ಇಲ್ಲಿ? ಶೇಖರ್ ಕಣ್ಣೀರ್ ತೋಟದ ಹೆಸರು ಯಾರು ಸೂಚನೆ ಮಾಡಲಿಲ್ಲ? ಹಾಂ, ಹೇಳಿದ್ದೀರಾ? ಶೇಖರ್ ಕಣ್ಣೀರ್ ತೋಟ, ವಾಸು ಮಾಸ್ಟರ್, ವಾಸುಗೋಪಾಲ್. ಶೇಖರ್ ಕಣ್ಣೀರ್ ತೋಟ, ರವೀಂದ್ರ ಗಟ್ಟಿ, ಸತೀಶ್ ವೆಜಿಟೇಬಲ್, ಸತೀಶ್ ವೆಜಿಟೇಬಲ್. ವಿಶ್ವಂಬರ ಈ ಒಂದು ಉಪಾಧ್ಯಕ್ಷರಾಗಿ ಹಾಕಿದ್ದೀರಾ? ಇಬ್ಬರೇ? ಶಕುಂತಲಾ, ಗುಲಾಬಿ ಟೀಚರ್, ಮೀರಾ, ಶಕುಂತಲಾ, ಮೀರಾ, ಶಕುಂತಲಾ, ಗುಲಾಬಿ ಟೀಚರ್. ಸತೀಶ್ ಗಟ್ಟಿ, ಸತೀಶ್ ಗಟ್ಟಿ, ಸತೀಶ್ ಗಟ್ಟಿ, ಗಣೇಶ್ ಕೊಲ್ಯ, ಗಣೇಶ್ ಗಟ್ಟಿಯಾ? ಅಲ್ಲ, ಹಾಂ, ಗಣೇಶ್ ಕೊಲ್ಯ. ಸರಿ, ಗಣೇಶ್ ಕೊಲ್ಯ, ವೆಂಕಪ್ಪ ಮೂಲ್ಯ, ಲಿಂಗಪ್ಪ ಮೂಲ್ಯ, ಅಲ್ಲ ವೆಂಕಪ್ಪ ಮೂಲ್ಯ, ಲಿಂಗಪ್ಪ ಮೂಲ್ಯ. ವೆಂಕಪ್ಪ, ಲಿಂಗಪ್ಪ ಮೂಲ್ಯ ಮಾಡಿ. ಎಲ್ಲಿ ಊರು? ರಾಜು ಕುಲಾಲ್ ಕೊಟ್ಟಾರ, ನಮ್ಮ ಅವ್ರ ಕಾಂಟ್ರಾಕ್ಟರ್ ಮುರಳೀಧರ್ ರಾವ್. ದೀಕ್ಷಿತ್, ಪದ್ಮಾವತಿ ಟೀಚರ್ ಉಪಾಧ್ಯಕ್ಷರಾಗಿ, ಪದ್ಮಾವತಿ ಟೀಚರ್ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಇದು. ಪದ್ಮಾವತಿ ಟೀಚರ್, ಶಾರದಾ ಕೊಲ್ಯ, ಗುಲಾಬಿ ಟೀಚರ್ ಇಲ್ಲಿದ್ದಾರೆ. ಗುಲಾಬಿ ಟೀಚರ್, ನಮ್ಮ ಸೃಷ್ಟಿ ಅಲ್ಲ? ಹಾಂ, ಆಯ್ತಲ್ಲ. ಸರಿ, ಇಲ್ಲಿ ಬಂದವರೆಲ್ಲ ಸದಸ್ಯರೇ, ಯಾರೆಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಇಲ್ಲಿ ಹೆಸರು ಹೇಳೋದಿರಲಿ, ನೀವೆಲ್ಲರೂ ಈ ಕ್ಷೇತ್ರದ ಪುನರ್ ನಿರ್ಮಾಣಕ್ಕೆ ನಮ್ಮೊಟ್ಟಿಗೆ ಜೊತೆ ಸೇರಬೇಕು. ಅಲ್ಲ, ಬಂದವರೆಲ್ಲ ಅವರ ಹೆಸರು ಮತ್ತು ಸಿಗ್ನೇಚರ್ ಮತ್ತು ಫೋನ್ ನಂಬರ್ ಮುಖ್ಯವಾಗಿ ಹಾಕಬೇಕು. ಹೇಗೆ ಹೇಳಿದರೆ ಇಲ್ಲಿ ಹೆಸರು ಬಂದಿದೆ, ಅಲ್ಲಿ ಫೋನ್ ನಂಬರ್ ನೋಡಿ ನಾವು ಅವರನ್ನು ಪ್ರತಿಯೊಬ್ಬರನ್ನು ಮಾಡ್ತೇವೆ. ಮತ್ತು ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿ ವಿಚಾರಗಳನ್ನೆಲ್ಲ ಹಂಚುವ ಒಂದು ವ್ಯವಸ್ಥೆ ಮಾಡುವ. ಸಂಚಾಲಕರು ಒಂದೆರಡು ಮಾತಾಡಿ ಹೋದರೆ ಒಳ್ಳೆಯದು. ಹಾಂ, ಕೃಷ್ಣಮೂರ್ತಿ, ರೇಷ್ಮಾ ಕೃಷ್ಣಮೂರ್ತಿ. ಗಣೇಶ್ ಕೊಲ್ಯ ಎಲ್ಲಿ, ಯಾರದು? ಹಾಂ, ವೆರಿ ಗುಡ್. ಹಾಂ, ಪ್ರಧಾನ ಕಾರ್ಯದರ್ಶಿಯವರು ಮುಂದಿನ ಯೋಚನೆಗಳ ಬಗ್ಗೆ ಎರಡು ಮಾತುಗಳನ್ನು ಕೇಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ತಾಯಿ ಮೂಕಾಂಬಿಕೆಯ ಅಡಿದಾವರಗಳಿಗೆ ನಮಿಸುತ್ತಾ ಪೂಜ್ಯ ರಮಾನಂದ ಸ್ವಾಮೀಜಿಯವರಿಗೆ ಕೂಡ ಮನಸ್ಸು ಸ್ಮರಿಸಿ ವಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಸೇರಿದಂತಹ ನನ್ನ ಸಹೋದರ ಸಹೋದರಿಯರೇ, ದೊಡ್ಡದಾದಂತಹ ಒಂದು ಕೆಲಸ, ಪುಣ್ಯದ ಕೆಲಸ. ಯಾಕಂದರೆ ನಾವು ಯಾವುದಾವುದೋ ಸಂಘ ಸಂಸ್ಥೆ ಬೇರೆ ದುಡಿಬೋದು, ಆದರೆ ಈ ದೇವಸ್ಥಾನದಂತಹ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಈಗ ಪದನಿಮಿತ್ತವಾಗಿ ಜವಾಬ್ದಾರಿಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚಬೇಕು. ಆದರೆ ನಾವೆಲ್ಲರೂ ಕೂಡ
ಇದಕ್ಕೆ ಸಮಾನ ಜವಾಬ್ದಾರರು. ನಾವೆಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡಬೇಕು. ಇದಕ್ಕೆ ಒಂದು ಸಂದ ಉದಾಹರಣೆ, ಯಾಕಂದರೆ ಇಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಇದೆ ಕಾಪಿಕಾಡು, ಅದರ ಉದಾಹರಣೆಯನ್ನು ಬಹುಶಃ ಬಹಳ ಒಳ್ಳೆಯ ರೀತಿಯಲ್ಲಿ ತಗೊಳ್ಬೋದು. ಅಲ್ಲಿಯ ಪರಿಸರದ ಜನರೇ ಸೇರಿಕೊಂಡು ಅದನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದರು. ಕೊನೆಯ ಹಂತದಲ್ಲಿ ನಾನಲ್ಲಿ ಮಾರ್ಗದರ್ಶನ ಮಾಡೋ ದೃಷ್ಟಿಯಿಂದ ಕಾರ್ಯದರ್ಶಿಯಾಗಿ ಸೇರಿದ್ದೆ. ಆದರೆ ಅಲ್ಲಿಯ ಜನರ ಪರಿಶ್ರಮ ಮತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ಅವ್ರು ಏನು ಮಾಡ್ತಾಯಿದ್ರು ಕೇಳಿದರೆ, ಪ್ರತಿ ದಿವಸದ ನಮ್ಮ ಒಂದು ಭಾಗದ ಊಟ ಮಾಡ್ತಾಯಿದ್ದರೆ ಎಲ್ಲ ಮನೆಯವರು ಕೂಡ ಒಂದು ಮುಷ್ಟಿ ಅಕ್ಕಿಯನ್ನು ದೇವರ ಹೆಸರಲ್ಲಿ ತೆಗೆದಿಡ್ತಾ ಇದ್ದರು. ಅದನ್ನು ತಿಂಗಳಿಗೆ ತಂದು ಕೊಡ್ತಾಯಿದ್ದು. ಅಥವಾ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಗೆ ಕಷ್ಟ ಆಗ್ತದೆ ಹೇಳಿ ದಿವಸಕ್ಕೆ ಡಬ್ಬಿಯಲ್ಲಿ ಹಣವನ್ನು ಹಾಕಿಟ್ಟುಕೊಟ್ರು. ಅಲ್ಲಿದ್ದಂತಹ ಒಂದು ಯುವಕ ಮಂಡಲ ಅವರೇನು ಮಾಡಿದರು, ಒಂದು ಚಿಟ್ ಫಂಡ್ ನಡೆಸಿದರೆ ಅದರ ಪ್ರಾರಂಭದ ಏನಿದೆ ಕಂತು, ಅದು ಇದಕ್ಕೆ ದೇವಸ್ಥಾನಕ್ಕೆ ಅವರು ನಡೆಸೋದು ಮಾತ್ರ. ಅದರ ಲಾಭಾಂಶ ಏನಿದೆ ಇದು ಕೂಡ ದೇವಸ್ಥಾನಕ್ಕೆ ಇವತ್ತು ಕೂಡ ಅದು ನಡೀತಾ ಇದೆ, ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಯಾಕೆ ತಗೊಂಡು ಕೇಳಿದರೆ, ನಮಗೂ ಒಂದು ಪ್ರೇರಣೆ ಖಂಡಿತವಾಗಿ ಜೀವನದಲ್ಲಿ ಇರಬೇಕು. ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ಅದು ಯಾಕೆ ಆಗಬೇಕು ಕೇಳಿದರೆ, ಪೂಜ್ಯ ರಮಾನಂದ ಸ್ವಾಮೀಜಿಯವರ ಕಳಕಳಿ ನಮಗೆ ಗೊತ್ತಿದೆ. ಸಮಾಜದಲ್ಲಿ ಯಾರಿಗಾದರೂ ತೊಂದರೆ ಆದರೆ ನಾವು ನೋಡಿದ್ದೇವೆ ಎಷ್ಟೋ ಸಂದರ್ಭಗಳಲ್ಲಿ, ಯಾರಿಗಾದರೂ ಒಂದು ನಾವು ಪೇಪರ್ನಲ್ಲಿ ಒಂದು ಸುದ್ದಿ, ಒಬ್ಬ ಕಾರ್ಯಕರ್ತ ಅಥವಾ ಇವನಿಗೆ ತೊಂದರೆ ಆಗಿದೆ ಅಂತೇಳಿ ಗೊತ್ತಾದರೆ ಅವು ಸುಳ್ಯ ಇರ್ಬೋದು, ಅಥವಾ ಆಚೆ ಕಾಸರಗೋಡು ಇರ್ಬೋದು, ಈಚೆ ಕುಂದಾಪುರ ಇರ್ಬೋದು, ಬೈಂದೂರು ಇರ್ಬೋದು, ಮರುದಿವಸ ಅವನ ಬೆಳಗ್ಗೆ ಅವನ ಮನೆಗೆ ಹೋಗಿ ಬೇಕಾದಂತಹ ಎಲ್ಲ ದಿನಸಿಗಳನ್ನು ಕೊಟ್ಟು ಅವರ ಮನೆಗೆ ಸಾಂತ್ವನ ಹೇಳತಕ್ಕಂಥ ಒಂದು ಸ್ವಾಮೀಜಿಗಳು. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಅಂತಹ ಸ್ವಾಮೀಜಿಗಳ ಇದು ಕಡಿಮೆ ಇದೆ. ಯಾಕೆಂದರೆ ನಿಜವಾಗಿ ಸ್ವಾಮೀಜಿಗಳು ಇಡೀ ಮನೆಗಳನ್ನು ತಲುಪಿಸಿದರೆ ಬಹುಶಃ ನಮ್ಮ ಸಮಾಜದ ದೊಡ್ಡದಾದಂತಹ ಒಂದು ಕೊರತೆಯನ್ನು ನೀಗಬಹುದು. ಹಾಗಾಗಿ ಅವರ ಒಂದು ಪ್ರೇರಣೆಯನ್ನು ಪಡ್ಕೊಂಡು, ಅವರ ಒಂದು ಸತ್ಸಂಕಲ್ಪವನ್ನು ಇಟ್ಟುಕೊಂಡು ಈ ಕ್ಷೇತ್ರವನ್ನು ಪೂರ್ಣ ನಾವು ಒಂದು ನವೀಕರಣ ಮಾಡಬೇಕು, ಒಳ್ಳೆಯ ಒಂದು ಮಾದರಿ ಕ್ಷೇತ್ರವನ್ನಾಗಿ. ಯಾಕೆಂದರೆ ದೇವಸ್ಥಾನಗಳು ತುಂಬ ಇರ್ತದೆ, ಆದರೆ ಆ ದೇವಸ್ಥಾನಗಳಲ್ಲಿ ಒಂದು ಆದರ್ಶವಾದಂಥ ದೇವಸ್ಥಾನಗಳಲ್ಲಿ ಇರಬೇಕು ಅಂತೇಳಿ ಹಲವು ಅನುಭವವುಳ್ಳವರನ್ನು ಎಲ್ಲರನ್ನು ಸೇರಿಸಿಕೊಂಡು ಸಮಿತಿಯನ್ನು ಮಾಡಿದೆ. ಇನ್ನಷ್ಟು ಸಮಿತಿಗಳಿಗೆ ನಮಗೆ, ಯಾಕಂದರೆ ಜನಗಳು ಖಂಡಿತವಾಗಿ ಧಾರ್ಮಿಕ ಆಸ್ತಿಕವಾಗಿ ನಂಬಿಕೆ ಇದ್ದಂಥ ಇಡೀ ಹಿಂದೂ ಸಮಾಜವನ್ನು ನಾವು ಜೋಡಿಸ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ನಮಗೆ ಆಲೋಚನೆ ಇದೆ. ಯಾಕಂದರೆ ಸ್ವಾಮೀಜಿಯವರು ವಿಶೇಷವಾಗಿ ನಮ್ಮ ಮಂಗಳೂರು ತಾಲೂಕು ಮಾತ್ರ ಅಲ್ಲ, ಬಂಟ್ವಾಳ ಇರ್ಬೋದು, ಅಥವಾ ಉಡುಪಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಬೆಳ್ತಂಗಡಿ, ಕಾಸರಗೋಡು, ಅದರ ಜೊತೆಗೆ ನಮ್ಮ ಮುಂಬೈ ಇರ್ಬೋದು. ಹಾಗಾಗಿ ಇಲ್ಲೆಲ್ಲ ಕೂಡ ನಾವು ಈ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಮಿತಿಗಳನ್ನು ಮಾಡಿಕೊಂಡು ನಾವು ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಇವತ್ತು ನಾವು ಮುಂದಿನ ದಿವಸದಲ್ಲಿ ಮಾಡತಕ್ಕಂಥ ಏನು ಜೀರ್ಣೋದ್ಧಾರದ ಒಂದು ಆಲೋಚನೆ ಇದೆ ನಮ್ಮ, ಇದು ಶಾಶ್ವತವಾಗಿ. ಯಾಕೆಂದರೆ ಒಂದು 100 ವರ್ಷಕ್ಕೆ ಕೂಡ ಯಾವುದೇ ರೀತಿಯ ಇದು ಮತ್ತೆ ಬಿಚ್ಚಿ ಕಟ್ಟುವ ಆ ಪ್ರಮೇಯ ಬರಬಾರದು. 1 ಶತಮಾನಕ್ಕಿಂತ ಹೆಚ್ಚು ಬರಲಿ, ಆದರೆ 1 ಶತಮಾನ ಖಂಡಿತವಾಗಿ ಅದು ಇರುವ ರೀತಿಯಲ್ಲಿ, ಆ ಯೋಜಿತ ರೀತಿಯಲ್ಲಿ ಇದು ನಡೀಬೇಕು. ಅದಕ್ಕೋಸ್ಕರ ಇವತ್ತು ಗೊತ್ತಿದೆ ಖರ್ಚುಗಳು ತುಂಬ ಬರ್ಬೋದು, ಆದರೂ ಕೂಡ ದೇವತಾ ಕಾರ್ಯಕ್ಕೆ, ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಜನರು ಇವತ್ತು ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಹಣವನ್ನು ಕೊಡುವಂಥ ದಾನಿಗಳಿರ್ತಾರೆ. ಅದರ ಗುರುತಿಸುವಂಥ ಕೆಲಸ ನಮಗಾಗಬೇಕಾಗಿದೆ. ಹಾಗಾಗಿ ಆ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಈ ಜೀರ್ಣೋದ್ಧಾರ ಸಮಿತಿ ನಿಶ್ಚಯ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕರೀತದೆ. ಖಂಡಿತವಾಗಿ ತಾವೆಲ್ಲರೂ, ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ರಿಗೂ ತಲುಪಲಿಕ್ಕೆ ವಿಷಯಗಳ, ಯಾಕಂದರೆ ತುರ್ತು ಏನಾದರೂ ಮೀಟಿಂಗ್ ಇರ್ಬೋದು, ಆದರೆ ಹೆಚ್ಚಾಗಿ ಕೊಲ್ಯ ಗ್ರೂಪ್ ಒಂದಿದೆ. ಇನ್ನು ಮುಂದಿನ ದಿವಸದಲ್ಲಿ ಜೀರ್ಣೋದ್ಧಾರ ಸಮಿತಿಯದ್ದು ಒಂದು ಗ್ರೂಪ್ ಮಾಡಿದರೆ ಅದರಲ್ಲಿ ಮಾಹಿತಿ ಸಿಕ್ಕಿದರೆ ಅದರಲ್ಲೆಲ್ಲ ನಮ್ಮ ನಂಬರ್ಗಳನ್ನು ದಯವಿಟ್ಟು ಕೊಟ್ಟಾಗ ಅದರ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ತದೆ. ಎಲ್ಲರೂ ತಮ್ಮ ತಮ್ಮ ಅನುಭವಗಳು, ಸಲಹೆಗಳು ಏನಾದರೂ ಇದ್ದರೆ ಅದನ್ನು ಕೂಡ ಕೊಡಬೇಕು ಒಟ್ಟಾಗಿ. ಯಾಕೆಂದರೆ ಎಲ್ಲ ಸಲಹೆಗಳನ್ನು ನಾವು ಒಂದು ತಿಳ್ಕೊಳ್ಬೇಕು, ಸಲಹೆಯನ್ನು ಕೊಡಬೇಕು, ಅದರಲ್ಲಿ ಪೂರಕವಾದಂಥ ಸಲಹೆಗಳನ್ನು. ಯಾಕೆಂದರೆ 100 ಸಲಹೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಉತ್ತಮವಾದದ್ದನ್ನು ಆಯ್ಕೆ ಮಾಡ್ಬೋದು. ಅದಕ್ಕೋಸ್ಕರ ಅದಕ್ಕೆ ನಮಗೆ ಆಯ್ಕೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಗೊತ್ತಾಗುವ ದೃಷ್ಟಿಯಿಂದ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ಮುಕ್ತವಾಗಿ ನಮಗೆ ಇದಕ್ಕೆ ಬರೆದು ಅಥವಾ ತಮ್ಮ ಅನಿಸಿಕೆಗಳನ್ನು ನೇರವಾಗಿ ಹೇಳುವುದರ ಮೂಲಕ ಕೂಡ ಇದನ್ನು ಮಾಡಬೇಕು. ಅದರ ಜೊತೆಗೆ ನಮ್ಮ ಸ್ವಾಮೀಜಿಯವರ ಸಂಬಂಧ ಒಡನಾಡದಲ್ಲಿ ಯಾರೆಲ್ಲ ಇದ್ದರು, ಸ್ವಾಮೀಜಿಗಳಿಗೋಸ್ಕರವಾಗಿ ವಿಶೇಷವಾಗಿ ಸೇವೆ ಸಲ್ಲಿಸಿ ಅವರ ಉದ್ದೇಶದಿಂದ ನಾವು ಇದಕ್ಕೆ ವ್ಯವಸ್ಥಿತವಾಗಿ ನಾವು ಕೂಡ ಏನಾದರೂ ಜೋಡಿಸಬೇಕು ಅನ್ನತಕ್ಕಂಥ ಹೆಸರಿನ ವ್ಯಕ್ತಿಗಳಿದ್ದರೆ ಅವರ ಹೆಸರನ್ನು ಕೊಡಬೇಕು, ಅವರನ್ನು ಸಂಪರ್ಕ ಮಾಡೋಣ. ಒಟ್ಟು ದೊಡ್ಡದಾದಂತಹ ರೀತಿಯಲ್ಲಿ ಈ ಯೋಜನೆ ಇವತ್ತು ನಮಗೆ ಏನಂದರೆ ಕೊಲ್ಯದಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡದಾದಂತಹ ದೇವಸ್ಥಾನ
ಒಂದು ಒಳ್ಳೆಯ ರೀತಿಯ ಒಂದು ದೇವಸ್ಥಾನ ಆಯಿತು. ಆ ಸ್ವಾಮೀಜಿಯವರು ಕೂಡ ನೆನೆಸಿಕೊಳ್ತಾ ಇದ್ದರು. ಪಾಪ ಆ ಸಂದರ್ಭದಲ್ಲಿ ಇಷ್ಟು ಮಾಡಿದ್ದೆ ದೊಡ್ಡದು. ಯಾಕಂದರೆ ಒಬ್ಬ ವ್ಯಕ್ತಿ ಇಡೀ ಸಮಾಜವನ್ನು ಏನು ಬಂತು ಆ ನಿಧಿಯನ್ನು ಅರ್ಪಿಸಿಕೊಂಡು ಎಲ್ಲವನ್ನು ಇದಕ್ಕೋಸ್ಕರವೇ ದಾರಿ ಎರೆದಿದ್ದಾರೆ. ಅವರು ನಮಗೆ ಗೊತ್ತಿದ್ದಾಗೆ ಎಷ್ಟೋ ವರ್ಷದಿಂದ ಊಟವೇ ಮಾಡೋದವರು. ಯಾವುದು ಊಟ ಅಂದರೆ ನಾವು ಅನ್ನ ತಿನ್ನದೇ ಖಾಲಿ ಫಲಾಹಾರ, ಗೆಡ್ಡೆ ಗೆಣಸು ಇದನ್ನು ತಿಂದು ಒಂದು ತನ್ನ ಜೀವನವನ್ನು ಒಂದು ಸರಳ ಜೀವನವನ್ನು ನಡೆಸಿದಂಥ ವ್ಯಕ್ತಿ. ಹಾಗಾಗಿ ಅವರ ಗೌರವಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಅವರು ಏನು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದರು ಆ ರೀತಿಯಲ್ಲಿ ಭವ್ಯವಾದಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಸಹಕಾರವನ್ನು ಕೊಡಬೇಕು. ಇವತ್ತು ವಿಶೇಷವಾಗಿ ಸ್ವಲ್ಪ ತಡವಾಯಿತು. ಯಾಕಂದರೆ ನಾವು ಸಮಿತಿಯ ಇವತ್ತು ಸಭೆ ಕರೆದದ್ದು 3:30ಗೆ, ಪ್ರಾರಂಭ ಆಗುವ ಒಂದು 4 ಕಾಲ ಆಗಿದೆ. ಸುಮಾರು 45 ನಿಮಿಷ ಸಲ ಆಗಿದೆ. ಮುಂದಿನ ದಿವಸಗಳಲ್ಲಿ ಅದಾಗದ ರೀತಿಯಲ್ಲಿ ಎಲ್ಲರೂ ಕೂಡ, ಯಾಕೆಂದರೆ ಕ್ಲಬ್ನ ಸಮಯದಲ್ಲಿ ಬಂದಾಗ ಸುಲಭ ಆಗ್ತದೆ. ಇಲ್ಲಿ ತೊಂದರೆ ಆಗೋದೇನಂತಂದರೆ ಸ್ವಲ್ಪ ಮಂದಿ ಬೇಗ ಬಂದಿರ್ತೀವಿ ನಾವು, ಮತ್ತು ಕೆಲವರು ತಡ ಆಗಿ ಬರ್ತೇವೆ. ಮುಂದಿನ ದಿವಸಗಳಲ್ಲಿ ಆಗದ ಹಾಗೆ, ಯಾಕಂದರೆ ಅವಾಗ ಎಲ್ಲರ ಸಮಯದ ಹೊಂದಾಣಿಕೆಯೂ ಆಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ನಾವು 3:30 ಇದ್ದರೆ 3:30ಗೆ ನಾವು ಬರುವುದಾದರೆ ಒಂದು 5 ನಿಮಿಷ ಮುಂಚಿತವಾಗಿ ಬಂದುಬಿಟ್ರೆ ನಮ್ಮ ಆ ಸಭೆಗೆ ಸರಿಯಾಗಿ ಮಾಡ್ಬೋದು. ಅದರ ಜೊತೆಗೆ ನಮಗೂ ಕೂಡ ಎಣಿಸಿದಾಗೆ 1.5 ಗಂಟೆ 2 ಗಂಟೆಯೋ ಒಂದು ಸಭೆ ಇದ್ದರೆ ಅಷ್ಟನ್ನು ಮುಗಿಸಿಕೊಂಡು ನಮ್ಮ ಮುಂದಿನ ಬೇರೆ ಕೆಲಸಗಳಿಗೆ ಕೂಡ ಹೋಗ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ತಾವೆಲ್ಲರೂ ನಿತ್ಯ ನಿರಂತರವಾಗಿ ಯಾವ ರೀತಿಯಲ್ಲಿ ನಾವು ಆ ದೇವಿಯ ಈ ದೇವಸ್ಥಾನ ಪೂಜ್ಯ ಸ್ವಾಮೀಜಿಯವರ ಕನಸನ್ನು ನನಸು ಮಾಡುವ ದೃಷ್ಟಿಯಲ್ಲಿ ನಾವು ಯಾವ ರೀತಿಯ ಕೊಡುಗೆಯನ್ನು ಕೊಡಬಹುದು ಅನ್ನೋ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತ ಆಗಬೇಕು. ಇವತ್ತಿನಿಂದಲೇ ನಾವು ಅದಕ್ಕೆ ಬೇಕಾದಂತಹ ನಮ್ಮ ಮನೆಗಳಲ್ಲಿ ಏನಾದರೂ ಸಿದ್ಧತೆಗಳು, ನಾನೊಂದು ದಿವಸಕ್ಕೆ ಇಷ್ಟು, ನನಗೇನು ಒಂದು ದಿವಸಕ್ಕೆ ನಾನು 10 ರೂಪಾಯಿ 100 50 ಎಷ್ಟು ಆಗ್ಬೋದು, ಅಥವಾ ತಿಂಗಳಿಗೆ ಹಾಕಿಕೊಂಡು ಅದಕ್ಕೆ ಒಂದು ನಿಧಿ ಸಮರ್ಪಣೆ ತಿಂಗಳಲ್ಲಿ ಮಾಡ್ಬೋದು, ಅಥವಾ ಯಾವ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೀರ್ಣೋದ್ಧಾರ ಸಮಿತಿ ತಿಳಿಸ್ತದೆ. ಆದರೆ ನಾವು ಕೂಡ ಆಲೋಚನೆಯನ್ನು ಮಾಡಿಕೊಂಡು ಒಟ್ಟು ಇದು ಕಾರ್ಯ ಯಾರಿಗೂ ಹೊರೆ ಆಗದಾಗಿ ಇಡೀ ಸಮಾಜ ಹೇಳಬೇಕು. ಆತ ಮಲ್ಲ ಅವರು ದೇವಸ್ಥಾನ ಅಂತಂದರೆ ಅಂಡ ಏರಿಯಾಗೆಲ್ಲ ಒಂಜಿ ಮಲ್ಲ ಪುದೆ ಬೂರ್ದು ಜೀವನ ರೀತಿ ಇದೆ. ಎಲ್ಲರೂ ಕೊಡುವಾಗ ತುಂಬ ಮುಕ್ತ ಮನಸ್ಸಿನಿಂದ ಕೊಡುವ ರೀತಿಯಲ್ಲಿ. ಯಾಕೆಂದರೆ ಅವರು ಸ್ವಾಮೀಜಿಯವರು ನಿಮ್ಗೆ ಗೊತ್ತಿದೆ, ಸ್ವಾಮೀಜಿಯವರಲ್ಲಿ ಅವರು 100 ರೂಪಾಯಿ ಇದ್ದರೆ ಪಾಪ ಅವರು 1,000 ರೂಪಾಯಿಯ ವ್ಯವಹಾರವನ್ನು ಮಾಡುವರು. ಆ 100 ರೂಪಾಯಿಗೆ ಪುನಃ ಎಲ್ಲಿಂದಾದರೂ 900 ಸೇರಿಸಿ ಕೊಡ್ತಾಯಿದ್ದರು. ನಾವು ಯಾಕಂದರೆ ಪ್ರತ್ಯಕ್ಷವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ಆದಾಗ ಅವರ ನಿಕಟ ಸಂಪರ್ಕದಲ್ಲಿದ್ದೆ. ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೆ, ನಾವು ಪಾದ ಕಾಣಿಕೆ ಹಾಕಲಿಕ್ಕೆ ಬಿಡ್ತಾನೇ ಇರಲಿಲ್ಲ ಸ್ವಾಮೀಜಿಗಳು. ಯಾಕಂದರೆ ನೀವು ಅಲ್ಲಿ ಖರ್ಚು ಮಾಡ್ತೀರಿ, ಇಲ್ಲಿ ಖರ್ಚು ಹೇಳಲಿಕ್ಕೆ ನೀವು ನಮಗೆಲ್ಲ ಮಾಡಬಾರದು ಪಾದ ಕಾಣಿಕೆ, ನಾವೇ ನಿಮಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಷ್ಟೋ ನಮ್ಮ ಬಂದಂಥ ಕಾರ್ಯಕರ್ತರಿಗೆ ಶಾಲು ಹೊರಿಸುವುದು, ಈ ರೀತಿಯ ಒಳ್ಳೆಯ ಒಂದು ಭಾವನೆಗಳನ್ನು ಅವರು ಮಾಡ್ತಾಯಿದ್ದರು. ಮುಂದಿನ ದಿನಗಳಲ್ಲಿ ಅವರ ಯೋಜನೆ ಏನಿತ್ತು ಅದು ಕೂಡ ಈ ಕ್ಷೇತ್ರದಿಂದ ಆಗುವ ರೀತಿಯಲ್ಲಿ ಒಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಈ ದೇವಸ್ಥಾನದ ನಿರ್ಮಾಣ ಮಾಡುವ ಒಂದು ಗುರಿಯನ್ನು ನಾವು ಹೊಂದೋಣ. ಎಲ್ಲ ಪದಾಧಿಕಾರಿಗಳಾಗಿ ಜವಾಬ್ದಾರಿ ಸ್ವೀಕರಿಸಿದಂತಹ ಅಧ್ಯಕ್ಷರು, ಗೌರವಾಧ್ಯಕ್ಷರು ಅಥವಾ ಬೇರೆ ಬೇರೆ ಕಾರ್ಯಾಧ್ಯಕ್ಷರು ಎಲ್ಲರ ಪರವಾಗಿ ಬಂದಂತಹ ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆ ತಾಯಿ ನಮಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಟ್ಟು ಆದಷ್ಟು ಕ್ಷಿಪ್ರವಾಗಿ ಆ ದೇವಸ್ಥಾನದ ಕೆಲಸವನ್ನು ನೆರವೇರಿಸುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತೇನೆ. ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡೀಲಿಕ್ಕೆ ಕೆಲವೊಂದು ಕಾರಣಗಳಿದೆ. ಒಂದು, ತಾಯಿಯ ಅನುಗ್ರಹ, ರಮಾನಂದ ಸ್ವಾಮೀಜಿಯವರ ಪೂರ್ಣ ಅನುಗ್ರಹ. ಎರಡನೇ ಮುಖ್ಯ ವಿಷಯ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಏನು ಹೇಳಿದರೆ, ಈ ಕ್ಷೇತ್ರದ ಜೀರ್ಣ ಅವಸ್ಥೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕ್ಷೇತ್ರದ ಸುತ್ತಮುತ್ತಲಿರುವಂಥ ಇಲ್ಲಿನ ವಾಸಿಗಳಿಗೆ ಬಹಳಷ್ಟು ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಅವರ ನೋವನ್ನು ಅನುಭವಿಸ್ತಾ ಇದ್ದ ವಿಚಾರವು ಗುರುಗಳ ಗಮನಕ್ಕೆ ಬಂದು, ಗುರುಗಳು ಯಾವುದೋ ಮಾಯಾ ರೂಪದಲ್ಲಿ ಅವರ ಗುರುಗಳಲ್ಲಿ ಶಿವಪಾದ ಯೋಗಿಯಲ್ಲಿಗೆ ಹೋಗಿ ಕಣ್ಣೀರಾಕಿ ನನ್ನ ಕ್ಷೇತ್ರವನ್ನು, ನನ್ನ ಭಕ್ತರನ್ನು, ನನ್ನ ಸಮಾಜದವರನ್ನು ಎಲ್ಲರನ್ನೂ ರಕ್ಷಿಸಬೇಕು ಎಂದು ಕಣ್ಣೀರು ಹಾಕಿದಂಥ ವಿಚಾರದಂತೆ ಶಿವಪಾದ ಯೋಗಿಯಿಂದ ಅಲ್ಲಿಂದ ಒಂದು ತಂಡ ಇಲ್ಲಿ ಬೆಳಗಿಂದ ಸಂಜೆವರೆಗೆ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಭಜನೆ ಮಾಡಿ ಈ ಕ್ಷೇತ್ರವನ್ನು ಪುನರ್ನಿರ್ಮಾಣ ಮಾಡುವಂಥ ವಿಚಾರಕ್ಕೆ ಒಂದು ಸುಸೂತ್ರವಾದ ಒಂದು ಒಳ್ಳೆಯ ಸಮಿತಿ ರಚನೆಯಾಗಲಿ ಎಂಬ ಪ್ರಾರ್ಥನೆಯಂತೆ ನಾಡಿದ್ದು 23ನೇ ತಾರೀಕಿಗೆ 23-24 ಅವರ ಹುಟ್ಟುಹಬ್ಬ, ಆ ದಿವಸ ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮ ನಡೀಲಿಕ್ಕೆ 90ನೇ ವರ್ಷದ ಶಿವಪಾದ ಯೋಗಿಯವರ ಹುಟ್ಟುಹಬ್ಬ. ಆ ದಿವಸ ನಾವೆಲ್ಲರೂ ಒಟ್ಟು ಸೇರಬೇಕು.
ಮತ್ತೊಂದು ವಿಚಾರ ಅಂತ ಹೇಳಿದರೆ, ಸ್ವಾಮೀಜಿಯವರು ಕಟ್ಟಕಡೆಯ ವ್ಯಕ್ತಿಗಳ ಮನೆಗೆ ಹೋಗಿ ಅವರ ಕಣ್ಣೀರು ಒರೆಸುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಹಣ ಇದ್ದ ಅವ್ರು ಮಾಡ್ತಾ ಇರಲಿಲ್ಲ. ಆ ಒಂದು ಸ್ವಚ್ಛ ಮನಸ್ಸಿನಿಂದ ಕಟ್ಟಕಡೆ ವ್ಯಕ್ತಿಗಳು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಎಂಬ ಆಶಯದಿಂದ ಅವರು ಜನಸೇವೆ ಮಾಡ್ತಾ ಇದ್ದರು. ಹಾಗೆ ನಾನು ಈ ಕ್ಷೇತ್ರದ ಒಂದು ಜವಾಬ್ದಾರಿ ತೆಗೆದ ನಂತರ ನಮ್ಮ ಶಾಲೆಯ ಬಿಸಿ ಊಟ ಅಡುಗೆ ಕತ್ತಿ ಅವಳಿಗೆ ಒಂದು 3,000 ರೂಪಾಯಿಯನ್ನು ತಿಂಗಳಿಗೆ ಸಿಗೋದು. ಒಂದು 7 ವರ್ಷಗಳಿಂದ ಅವಳ ಮನೆ ಅನಾಥವಾಗಿ ಅದು ಪಾಳು ಬಿದ್ದಾಗಿತ್ತು. ಯಾಕೆಂದರೆ ಅವಳಿಗೆ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ 3,000 ರೂಪಾಯಿ ಸಂಬಳದಲ್ಲಿ. ಹಾಗೆ ಭಾಳಷ್ಟು ಜನರು ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದರೂ ಕೂಡ ಒಂದು ಸಾಮಾನ್ಯ ಒಂದು 4-5 ಲಕ್ಷ ರೂಪಾಯಿದು ಬಜೆಟ್. ಹಾಗೆ ನನ್ನ ಹತ್ರ ಅವರು ಬಂದು ಹೇಳಿದರು. ಆಗ ನಾನು ಹೇಳಿದೆ, ನಾನು ನೋಡ್ತೇನೆ ಬರ್ತೇನೆ ಅಂತ. ಆದರೆ ಸಮಯ ಕೂಡಿ ಬರಲಿಲ್ಲ. ಒಂದು ದಿನ ನಾನು ಹೋದೆ. ಹಾಗೆ ನನ್ನೊಟ್ಟಿಗೆ ಭಾಳಷ್ಟು ಜನರು ಕೈ ಜೋಡಿಸಿದ್ರು. ಈಗ ನಮ್ಮ ಮುಂದೆ ಕೂತ್ಕೊಂಡಿದ್ದಂಥ ಅವರು ಹೇಳಿದರೆ ಬೇಸರ ಮಾಡ, ನನ್ನ ಹೆಸರು ಯಾಕೆ ನೀವು ಉಲ್ಲೇಖ ಮಾಡಿದಂತು. ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ಮರಮಟ್ಟುಗಳು, ಬಾಗಿಲು, ಕಿಟಕಿಗಳೆಲ್ಲ ಅವರು ತಂದು ಕೊಟ್ಟರು. ಒಬ್ಬರು ಬಂದು ಒಂದು 50 ಗೋಣಿ ಸಿಮೆಂಟ್ ತಂದು ಕೊಟ್ಟರು, ಒಬ್ಬರು ಕಬ್ಬಿಣ ತಂದು ಕೊಟ್ಟರು. ಹಾಗೆ ಇವತ್ತು ವಿಶೇಷ ದಿನ, ಅವಳ ಕನಸು ನನಸಾಗಿದೆ. ಇವತ್ತು ಕಾಂಕ್ರೀಟ್ ಕೆಲಸ ಆಗ್ತಾ ಇತ್ತು, ಅದೆಲ್ಲ ಪೂರ್ತಿಗೆ ಮಾಡಿ ನಾವು ಬಂದದ್ದು. ಇದೆಲ್ಲ ಸ್ವಾಮೀಜಿಗಳ ಮನಸ್ಸಿಗೆ ಸಂತೋಷ ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಹಾಗೆ ನಾವು ಕೂಡ ಸಮಾಜದಲ್ಲಿ ಪರಸ್ಪರ ಸಹಕರಿಸಿದ ಸಣ್ಣ ಸಣ್ಣ ವಿಚಾರಗಳಿಗೆ ಒಬ್ಬನ ಮೇಲೆ ಆರೋಪ ಮಾಡಿಕೊಂಡು ಇನ್ನೂ ದ್ವೇಷವನ್ನು ಜಾಸ್ತಿ ಮಾಡೋದು. ಒಂದು ಕ್ಷೇತ್ರದ ಅಧ್ಯಕ್ಷರು ಹೇಳಿದರೆ ಅದು ಅವರಿಗೆ ಗೌರವ ಕೊಡಬೇಕು. ಅವರ ಆಫೀಸಿಗೆ ಬಂದು ಅಟ್ಟಹಾಸ ಬೈಯುವುದು, ಮಾತಾಡೋದು, ಅದೆಲ್ಲ ಏನಂತ ಹೇಳಿದರೆ ಬಾಕಿ 10 ಜನರು ಅದನ್ನು ಗಮನಿಸ್ತಾ ಇದ್ದಾರೆ. ಆಗಿರುವಾಗ ನಾವು ಕ್ಷೇತ್ರ ಅಂತ ಹೇಳಿದರೆ ಹೇಗಿರಬೇಕು, ಟ್ರಸ್ಟ್ಗಳು ಹೇಗಿರಬೇಕು, ಸೇವಾ ಸಮಿತಿಯವರು ಹೇಗಿರಬೇಕು, ಎಲ್ಲರೂ ತಮ್ಮೊಳಗೆ ಒಂದು ಒಳ್ಳೆಯ ಅನ್ಯೋನ್ಯದಿಂದ ನಾವು ಪೂರ್ವ ಜನ್ಮದಲ್ಲಿ ನಾವು ಒಂದೇ ಕುಟುಂಬಸ್ಥರಾಗಿದ್ದರು ಎಂಬ ಭಾವನೆಯಿಂದ ನಾವೆಲ್ಲ ಸೇರಿದರೆ ಮಾತ್ರ ಈ ಕ್ಷೇತ್ರವನ್ನು ಬೆಳಗಿಸ್ಬೋದು. ಹಾಗೆ ನೀವೆಲ್ಲರೂ ನನ್ನೊಂದಿಗೆ ಇರ್ಬೋದು. ನನ್ನ ಈ ನೇತೃತ್ವದಲ್ಲಿ ನಾನು ಮುಂದೆ ಹೋಗಬೇಕಿದ್ರೆ ನಿಮ್ಮೆಲ್ಲ ಸಹಕಾರ ಇದ್ದರೆ ಮಾತ್ರ ನನಗೆ ಮುಂದೆ ಹೋಗ್ಬೋದು. ಆದ ಕಾರಣ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಂಥ ಪ್ರತಿಯೊಬ್ಬರ ಭಕ್ತನಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೆ. ಗೌರವ ಮಾರ್ಗದರ್ಶಕರಾಗಿ ಒಂದು ಮಧುಸೂದನ್ ನಾಯರ್ ಕೂಡ ಇರ್ತಾರೆ, ಮತ್ತು ನಿಕಟಪುರ ಅಧ್ಯಕ್ಷರಂತ ಮಾಬಲ್ ಶೆಟ್ಟಿ ಅವರು ಕೂಡ ಇರ್ತಾರೆ ನಮ್ಮ ಜೊತೆ ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ. ಇನ್ನು ಮುಂದಕ್ಕೆ ನಾವು ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡಲಿಕ್ಕಿದ್ದೇವೆ. ಅವರನ್ನು ಕೂಡ ಒಂದಷ್ಟು ಬೇರೆ ಬೇರೆ ಸಮಿತಿಗಳಿಗೆ ಸೇರ್ಪಡೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಿಮ್ಮ ಇವತ್ತು ಬಿಟ್ಟು ಹೋಗಿರುವಂಥದ್ದು ಕೆಲವೊಂದು ದಾನಿಗಳಿರ್ತಾರೆ, ಅಥವಾ ಕೆಲವೊಂದು ವ್ಯಕ್ತಿಗಳು ದೇವಸ್ಥಾನಕ್ಕಾಗಿ ಕೊಡುವಂಥ ವ್ಯಕ್ತಿಗಳಿದ್ದರೆ ದಯವಿಟ್ಟು ಸಂಪರ್ಕಿಸಿ. ನಾವು ಖಂಡಿತ ಅವರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಒಟ್ಟಿಗಿದ್ಕೊಂಡು ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು. ಕಾಲಾವಧಿ ನಮ್ಮ ಈಗಿನ ಒಂದು ಇದು ಪ್ರಾರಂಭ. ಆದರೆ ಇನ್ನು ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಅದರ ನೀಲನಕಾಶೆ ವ್ಯವಸ್ಥೆಗಳು, ಆರ್ಥಿಕ ಕ್ರೋಢೀಕರಣ, ಇಂಥದ್ದೆಲ್ಲ ವ್ಯವಸ್ಥೆಯನ್ನು ಕಣ್ಣ ಮುಂದೆ ಇಟ್ಕೊಂಡು ಇನ್ನೀಗ ಮುಂದೆ ನಾವು ಸೇರಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕಾಲಾವಧಿ ಮತ್ತು ಅದರ ಬಜೆಟ್ ಎಷ್ಟಾಗ್ತದೆ ಅಂತೇಳಿ ಮತ್ತು ಅದರ ನೀಲನಕಾಶೆಯನ್ನು ಕೂಡ ಸಿದ್ಧ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಮತ್ತೆ ನಾವು ಆಹ್ವಾನ ಮಾಡ್ತೇವೆ. ಇದಕ್ಕಿಂತಲೂ ಹೆಚ್ಚು ಜನ ಆ ದಿನ ಸೇರಲಿಕ್ಕಿದೆ. ಆ ಸಂದರ್ಭದಲ್ಲಿ ಖಂಡಿತ ಆದರೂ 2 ವರ್ಷಕ್ಕೆ ಮೊದಲು ಆಗಬೇಕಂತೇಳಿ ನಮ್ಮ ಒಂದು ಭಾವನೆ ಈಗ ಇದೆ. ಅದು ಈಗ ಇರುವಂಥ ನಮ್ಮ ಭಾವನೆ 2 ವರ್ಷಕ್ಕಿಂತ ಮೊದಲು ಶತಾಯಗತಾಯ ಆಗಲೇಬೇಕೆಂಬ. 2027 ಜನವರಿ ಇದೇ ತಿಂಗಳಿನಲ್ಲಿ ನಾವು ಕೆಲಸವನ್ನು ಪೂರ್ತಿ ಮಾಡಿ ಬ್ರಹ್ಮಕಲಶಕ್ಕೆ ಹೋಗ್ಬೋದು ಎಂಬ ಒಂದು ಆಶಯ ನಾನು ವ್ಯಕ್ತಪಡಿಸಿದೆ.